ಬಗ್ಗೆ ಒಂದು ಝೂಮ್ ಮೀಟಿಂಗ್ ನಾವು ಚಾಲನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಗೆಸ್ಟ್ ಸ್ಪೀಕರ್ ಆಗಿ ICAR ತರಳುಬಾಳು KVKಯ ಒಂದು ತೋಟಗಾರಿಕಾ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಬಸವನಗೌಡ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ದಿನ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅಡಿಕೆ ಬೆಳೆಯಲ್ಲಿ ಬೇಸಾಯ ಕ್ರಮಗಳು ಮತ್ತೆ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅದರಲ್ಲಿ ಬರುವಂತಹ ಮುಖ್ಯವಾದಂತಹ ಕೀಟ ಮತ್ತೆ ಒಂದು ರೋಗ ನಿರ್ವಹಣೆ ಬಗ್ಗೆ ಒಂದು ತರಬೇತಿಯನ್ನ ಕೊಡ್ತಾರೆ. ದಯವಿಟ್ಟು ರೈತ ಬಾಂಧವರು ಒಂದು ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮನ ಕೇಳಿ, ನಿಮ್ದೇನೇ ಒಂದು ಸಂದೇಹ ಇದ್ರೆ ಕೊನೆಯಲ್ಲಿ ನಿಮ್ಮ ಒಂದು ಪ್ರಶ್ನೋತ್ತರ ಒಂದು ಇದಿರುತ್ತೆ, ಅಲ್ಲಿ ನಿಮ್ಮ ಒಂದು ಸಂದೇಹಗಳನ್ನ ಬಗೆಹರಿಸ್ಕೋಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಬಸವನಗೌಡ ಸರ್ ಅವ್ರನ್ನ ಒಂದು ಆಹ್ವಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು, ವೆಲ್ಕಮ್. ಶುರು ಮಾಡಿ ಸರ್. ಓಕೆ, ಐ ವಿಲ್ ಶೇರ್ ದ PPT. ಎಸ್ ಸರ್. ಶೇರ್ ಆಗಿದೆ ಅಲ್ಲ? ಶೇರ್ ಆಗಿದೆ ಸರ್. ವಿಸಿಬಲ್ ಅಲ್ಲ? ವಿಸಿಬಲ್ ಇದೆ ಸರ್, ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ ಬೆಳಗಿನ ಒಂದು ನಮಸ್ಕಾರಗಳನ್ನು ಹೇಳ್ತಾ, ಸೊ ICL ಕಂಪನಿಯ ಒಂದು ವತಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯವಾಗಿ ಅಡಿಕೆಯಲ್ಲಿ ಸುಧಾರಿತ ಬೇಸಾಯ ಪದ್ಧತಿಗಳು ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಪ್ರಮುಖ ಈ ಸಂದರ್ಭದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ICL ಕಂಪನಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ, ಹಾಗೂ ಎಲ್ಲ ರೈತ ಬಾಂಧವರು ಈ ಒಂದು ನಮ್ಮ ಈ ಒಂದು ಮೀಟಿಂಗ್ ಅಲ್ಲಿ ನಡೀತಾ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಏನು ವಿಷಯಗಳನ್ನ ಚರ್ಚೆ ಮಾಡ್ತೀವಿ, ಕೊನೆಯಲ್ಲಿ ತಮ್ಗೇನಾದ್ರೂ ಡೌಟ್ಗಳಿದ್ರೆ ಆ ಡೌಟ್ಗಳನ್ನ ಖಂಡಿತವಾಗ್ಲೂ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ, ಈಗ ಅಡಿಕೆನಲ್ಲಿ ಏನೇನು ಸಮಸ್ಯೆ ಇದೆ, ಪ್ರೆಸೆಂಟ್ ಡೇ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ನಾನು ಬೇಗ ಫಾಸ್ಟ್ ಆಗಿ ನಾನು ಮೂವ್ ಮಾಡ್ತಾ ಹೋಗ್ತೇನೆ. ರೈತ ಬಾಂಧವರೇ, ಈಗ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಚಳಿ ಹೆಚ್ಚಾಗ್ತಾ ಇದೆ. ಚಳಿ ಹೆಚ್ಚಾಗಿರೋ ಕಾರಣಕ್ಕೆ ನಮಗೆ ಈಗ ಬೇಸಿಗೆನೂ ಸಹ ಅಪ್ರೋಚ್ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಡಿಕೆ ತೋಟಗಳಲ್ಲಿ, ಅದರಲ್ಲೂ ಸಹ ಸಣ್ಣ ಅಡಿಕೆ ತೋಟಗಳಲ್ಲಿ ನಮಗೆ ಈ ಒಂದು ಬಿಳಿ ನುಸಿ ಮತ್ತೆ ಕೆಂಪು ನುಸಿಯ ಬಾಧೆ ಒಂದು ಹೆಚ್ಚಾಗುವಂತ ಸಂಭವ ಎಲ್ಲ ತೋಟದಲ್ಲಿ ಇರ್ತದೆ. ಇದು ಯಾರು ಅತಿ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ ಅಂತಹ ಒಂದು ತೋಟದಲ್ಲಿ, ಮತ್ತೆ ನೀರು ಚೆನ್ನಾಗಿ ಬಸಿಯೋದಿಲ್ಲ ಅಂತಹ ತೋಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನುಸಿಯ ಬಾಧೆ ಇರ್ತದೆ. ಸೊ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ರೈತ ಬಾಂಧವರು. ಸೊ ಈ ಒಂದು ನುಸಿ ಕೀಟ ಏನಿದೆ, ಸೊ ಈ ನುಸಿ ಕೀಟ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ನುಸಿ ಕೀಟ, ಈ ಬಿಳಿ ನುಸಿ ಆಗಿರ್ಬೋದು ಅಥವಾ ಇದೇ ರೀತಿ ಕೆಂಪು ನುಸಿನೂ ಸಹ ಇರ್ತದೆ. ಸೊ ಇದರ ಒಂದು ನಿಯಂತ್ರಣಕ್ಕೆ ತಾವು ಹೆಕ್ಸಿಥಯಾಜೆಕ್ಸ್ 1.5 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಸೀಸ್ಮೈಟ್ ಅಂತ ಬರ್ತದೆ, ಅಥವಾ ಪ್ರೊಪಾರ್ಗೇಟ್ ಅಂತ ಬರ್ತದೆ, ಸೊ 2 ml 1 ಲೀಟರ್ ನೀರಿಗೆ ಬೆರೆಸಿ ಎಲೆಯ ಒಂದು ಕೆಳಭಾಗದಲ್ಲಿ ಇದನ್ನ ಸಿಂಪಡಣೆ ಮಾಡಿದ್ರೆ ಈ ಒಂದು ರೋಗದ ಹತೋಟಿಯನ್ನು ನಾವು ನಿಯಂತ್ರಣವನ್ನು ಮಾಡಬಹುದು. ಇನ್ನ ಎರಡನೇ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಅಡಿಕೆ ತೋಟಗಳಲ್ಲಿ ನಾವು ಚಂಬುಗುದ್ದಲ್ಲಿ ನಾಟಿ ಮಾಡಿರ್ತೀವಿ, ಮೇಲೇನೆ ನಾಟಿ ಮಾಡಿರ್ತೀವಿ, ಅಂತ ಕಡೆ ನಮಗೆ ಬೇರುಗಳು ಮೇಲೆ ಬರ್ತಕ್ಕಂಥ ಸಂದರ್ಭ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಇದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಯಾಕೆಂತ ಹೇಳಿದ್ರೆ, ಮರದ ಹತ್ತಿರ ಇರ್ತಕ್ಕಂಥ ಬೇರುಗಳೇನಿದಾವೆ, ಈ ಬೇರುಗಳಲ್ಲಿ ಪೋಷಕಾಂಶಗಳನ್ನ ನೀರುಗಳನ್ನು ಹೀರ್ಕೊಳ್ತಕ್ಕಂಥ ಬೇರು ಇರೋದಿಲ್ಲ. ಹಾಗಾಗಿ ನಮಗೆ ಪೋಷಕಾಂಶಗಳನ್ನ ನೀರನ್ನು ಹೀರ್ಕೊಳ್ತಕ್ಕಂಥ ಬೇರುಗಳು ಇಲ್ಲಿ ನಮಗೆ 2 ಅಡಿ ದೂರದಲ್ಲಿ, 1.5 ಅಡಿ ದೂರದಲ್ಲಿ ನಮಗೆ ಇರ್ತದೆ. ಸೊ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ನಾವು ಈ ಪೋರ್ಷನ್ ಅಲ್ಲಿ ಮಾಡ್ಬೇಕು ಹೊರತು ಯಾವ ಕಾರಣಕ್ಕೂ ಬುಡದಲ್ಲಿ ನಿರ್ವಹಣೆಯನ್ನ ಮಾಡಬಾರ್ದು. ಅದೇ ರೀತಿ ಕ್ರೌನ್ ಬೆಂಡಿಂಗ್ ಅಂತ ಹೇಳಿ ಪ್ರತಿಯೊಂದು ಅಡಿಕೆ ತೋಟದಲ್ಲೂ ಸಹ ಲಘು ಪೋಷಕಾಂಶಗಳ ಕೊರತೆ ಜಾಸ್ತಿ ಆದಾಗ, ನೀರು ಚೆನ್ನಾಗಿ ಬಸದೇ ಇರತಕ್ಕಂಥ ತೋಟಗಳಲ್ಲಿ, ಮತ್ತೆ ಯಾವ ತೋಟಗಳಲ್ಲಿ ಬೇರುಗಳ ಬೆಳವಣಿಗೆ ಕುಂಠಿತವಾಗಿರುತ್ತೆ ಅಂತಹ ಒಂದು ತೋಟಗಳಲ್ಲಿ ಈ ರೀತಿಯ ಒಂದು ಕ್ರೌನ್ ಬೆಂಡಿಂಗ್ ಸಮಸ್ಯೆ ಜಾಸ್ತಿ ಇರ್ತದೆ. ಯಾರು ಅತಿ ಹೆಚ್ಚು DAP ಗೊಬ್ಬರವನ್ನು ಬಳಸ್ತೀರಿ, ಯೂರಿಯಾ ಗೊಬ್ಬರವನ್ನು ಬಳಸ್ತೀರಿ, ಅಂತಹ ಒಂದು ತೋಟಗಳಲ್ಲಿ ಈ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದರ ಒಂದು ನಿವಾರಣೆಗೆ ಏನಪ್ಪಾ ಅಂತ ಹೇಳಿದ್ರೆ, ಸಮರ್ಪಕವಾದ ಪೋಷಕಾಂಶ ನಿರ್ವಹಣೆಯನ್ನ ನಾವು ಮಾಡಬೇಕಾಗ್ತದೆ.
ಮುಂದೆ ಪೋಷಕಾಂಶ ನಿರ್ವಹಣೆಯಲ್ಲಿ ಏನೇನು ಗೊಬ್ಬರಗಳನ್ನು ನಾವು ಕೊಡ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಜೊತೆಗೆ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕ್ ಮತ್ತು ಬೋರಾನ್ ಅನ್ನ ನಿಯಮಿತ ಒಂದು ಪ್ರಮಾಣದಲ್ಲಿ ಇದಕ್ಕೆ ನಿರ್ವಹಣೆ ಮಾಡಿದ್ದಲ್ಲಿ ನಾವು ಈ ಕ್ರೌನ್ ಬೆಂಡಿಂಗ್ ಅಂತಕ್ಕಂಥದ್ದು ಅಥವಾ ಈ ಒಂದು ಸುಳಿ ಬಾಗುವ ಒಂದು ಇನ್ಸಿಡೆನ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಈ ಸಂದರ್ಭದಲ್ಲಿ ನಮಗೆ ಅಡಿಕೆ ಗಿಡದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ವರ್ಷದಲ್ಲಿ ಅತಿ ಹೆಚ್ಚು ಮಳೆಯಾಗಿರೋದ್ರಿಂದ ನಮಗೆ ಸಾರಜನಕದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ದೊರಕಿರೋದ್ರಿಂದ ನಮಗೆ ಕ್ಯಾಲ್ಸಿಯಂ ಕೊರತೆ ತುಂಬಾ ಹೆಚ್ಚಾಗಿದೆ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಕೆಳಗಡೆ ಇರ್ತಕ್ಕಂಥ 2 ಎಲೆಗಳು ಜೋತ್ ಬಿದ್ದುಬಿಟ್ಟು ಅವು ಕಟ್ಟಾಗಿ ಬೀಳ್ತಕ್ಕಂಥದ್ದನ್ನ ಎಲ್ಲರ ತೋಟದಲ್ಲೂ ಸಹ ನಾವು ನೋಡ್ತಾ ಇದೀವಿ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಇರ್ತಕ್ಕಂಥದ್ದು ಕ್ಯಾಲ್ಸಿಯಂನ ಕೊರತೆ ಮತ್ತು ನೈಟ್ರೋಜನ್ ಅಂತ ಏನ್ ಕರಿತೀವಿ, ಸಾರಜನಕದ ಒಂದು ಪ್ರಮಾಣ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನಾವು ಸರಿಯಾದ ಮಟ್ಟದಲ್ಲಿ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ದ್ವಿತೀಯ ಪೋಷಕಾಂಶಗಳು ಅಂತ ಏನ್ ಕರಿತೀವಿ, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಮತ್ತೆ ಪೊಟ್ಯಾಶ್ ಇರ್ಬೋದು. ಪೊಟ್ಯಾಶ್ ನಮಗೆ ಮುಖ್ಯ ಪೋಷಕಾಂಶ ಆಗ್ತದೆ. ಸೊ ಇವುಗಳ ನಿರ್ವಹಣೆಯನ್ನು ನಾವು ಮಾಡಬೇಕಾಗ್ತದೆ. ಇವುಗಳ ನಿರ್ವಹಣೆಯನ್ನು ಸಹ ನಾನು ಮುಂದಿನ ಒಂದು ಪೋಷಕಾಂಶ ನಿರ್ವಹಣೆ ಕ್ರಮಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ಈ ರೀತಿ ನಮಗೆ ಸಣ್ಣ ಗಿಡಗಳಲ್ಲಿ ಒಂದು ಎಲೆ ಚುಕ್ಕೆ ರೋಗ ಬರ್ತಕ್ಕಂಥದ್ದು ಫಿಲೋಸ್ಟಿಕ್ಟಾ ಎಲೆ ಚುಕ್ಕೆ ರೋಗ ಅಂತ ಹೇಳಿ ಕರಿತೇವೆ. ಇದರ ಒಂದು ನಿಯಂತ್ರಣವನ್ನು ಮಾಡಬೇಕು ಅಂತಂದ್ರೆ ನಾವು ಗಿಡದ ಸುತ್ತಲೂ ಒಂದು ಹೊದಿಕೆಯನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ನಾವು ನೀರನ್ನ ಕೊಡಬೇಕಾಗ್ತದೆ. ಅದೇ ರೀತಿ ಈಗ ತಾನೇ ಫಸಲು ಬಿಡ್ತಾ ಇರತಕ್ಕಂಥ ತೋಟಗಳಲ್ಲಿ 4 ರಿಂದ 6 ವರ್ಷಗಳ ತೋಟಗಳಲ್ಲಿ ಮುಖ್ಯ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಹಿಂಗಾರು ನಮಗೆ ಹೊರಗಡೆ ಬಿಚ್ಚೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸಮರ್ಪಕ ಪೋಷಕಾಂಶ ನಿರ್ವಹಣೆ ಮಾಡಿದಲ್ಲಿ ಮಾತ್ರ ನಮಗೆ ಈ ರೀತಿಯ ಒಂದು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗಿದೆ. ಸೊ ಇದಕ್ಕೆ ನಾವು ಈಗ ಆಲ್ರೆಡಿ ಫಸಲು ಬರ್ತಾ ಇರ್ತಕ್ಕಂಥ ಸ್ಟಾರ್ಟ್ ಆಗಿರ್ತಕ್ಕಂಥ ತೋಟಗಳಲ್ಲಿ ನಾವು ಸಮರ್ಪಕವಾಗಿ ಮುಖ್ಯ ಪೋಷಕಾಂಶಗಳು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತು ಲಘು ಪೋಷಕಾಂಶಗಳನ್ನ ನೀಡಬೇಕಾಗಿದೆ. ಸೊ ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೀಟದ ಬಾಧೆ. ಎಲ್ಲರೂ ಸಹ ಅಡಿಕೆ ಗಿಡಕ್ಕೆ ಸಿಡ್ಲು ಹೊಡೆದಿದೆ, ಅಡಿಕೆ ಗಿಡಕ್ಕೆ ಅಣಬೆ ರೋಗ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದು ಬಂದಿರತಕ್ಕಂಥದ್ದು ನಮಗೆ ಅಡಿಕೆಯಲ್ಲಿ ಅಂಬ್ರೋಸಿಯಾ ಬೀಟಲ್ ಅಂತಕ್ಕಂಥ ಒಂದು ಕೀಟದ ಒಂದು ಡ್ಯಾಮೇಜ್ ಇಂದ ಬಂದಿರುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ತೇಗದ ಮರ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿರ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ತೋಟಗಳಲ್ಲೂ ಕಾಣಿಸ್ಕೊಂಡು ಬಂದಿದೆ. ಸೊ ಇದರ ಒಂದು ನಿಯಂತ್ರಣಕ್ಕೆ ನಾವು ಬೈಫೆಂಥ್ರಿನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಇದರ ಜೊತೆಗೆ ಮ್ಯಾಂಕೋಸೆಬ್ ಅಂತಕ್ಕಂಥ ಒಂದು ರೋಗನಾಶಕವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ನಾವು ಕಾಂಡಗಳಿಗೆ ಸಿಂಪಡಣೆ ಮಾಡಿದಲ್ಲಿ ಈ ಒಂದು ಕೀಟದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಬಟ್ ಬಹಳ ಕೇರ್ಫುಲ್ ಆಗಿರ್ಬೇಕು, ಇದನ್ನ ಅಬ್ಸರ್ವೇಷನ್ ಮಾಡಬೇಕು. ಇದು ನಮಗೆ ಒಂದು ಗಿಡದಲ್ಲಿ ಬಂದಿತ್ತು ಅಂತಂದ್ರೆ ಸಂಪೂರ್ಣ ಗಿಡವನ್ನು ತೆಗೆದು ಸುಟ್ಟು ಹಾಕಿದ್ರೆ ಅದರ ಒಂದು ಪ್ಯೂಪಸ್ ಎಲ್ಲ ನಮಗೆ ನಾಶ ಆಗ್ತದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸುಳಿ ತಿಗಣೆಯ ಬಾಧೆ ನಮಗೆ ತುಂಬಾ ಹೆಚ್ಚಾಗಿ ಬರ್ತಾ ಇದೆ. ಈ ಸುಳಿ ತಿಗಣೆಯ ಬಾಧೆಯಿಂದ ನಮಗೆ 2 ರೀತಿಯ ಹಾನಿಯನ್ನು ನೋಡ್ತಾ ಇದ್ದೀವಿ. ಒಂದು ಸುಳಿ ತಿಗಣೆಯಿಂದ ಎಲೆಗಳು ಕಲೆ ಹಾಕ್ತಕ್ಕಂಥದ್ದು ಮೊದಲ ಹಂತದಲ್ಲಿ. 2ನೇ ಹಂತದಲ್ಲಿ ನಮಗೆ ಈ ಸುಳಿ ತಿಗಣೆ ಬಾಧೆ ಜಾಸ್ತಿ ಆದಾಗ ಸುಳಿ ಕೊಳೆ ರೋಗದ ಬಾಧೆನೂ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇದರ ನಿಯಂತ್ರಣಕ್ಕೆ ನಾವು ಲ್ಯಾಂಬ್ಡಾಸೈಲೋಥ್ರಿನ್ ಅಂದ್ರೆ ಅದನ್ನ 1.5 ಮಿಲಿ ಅಥವಾ ಥಯಾಮೆಥಾಕ್ಸಾನ್ 1 ಗ್ರಾಮ್ 1 ಲೀಟರ್ ನೀರಿಗೆ, ಥಯಾಮೆಥಾಕ್ಸಾನ್ 0.5 ಗ್ರಾಮ್ 1 ಲೀಟರ್ ನೀರಿಗೆ ಜೊತೆಗೆ ಒಂದು ರೋಗನಾಶಕವನ್ನ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸುಳಿಯ ನೆನೆಯುವ ಹಾಗೆ ಸಿಂಪಡಣೆಯನ್ನು ಮಾಡಿದ್ರೆ ಈ ಒಂದು ಸುಳಿ ತಿಗಣೆಯ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಇನ್ನು ಎಲ್ಲೆಲ್ಲಿ ನೀರು ಹೆಚ್ಚು ನಿಂತಿರ್ತಕ್ಕಂಥ ತೋಟಗಳಲ್ಲಿ ನಮಗೆ ಈ ರೀತಿಯ ಬ್ಯಾಕ್ಟೀರಿಯಲ್ ಎಲೆ ಚುಕ್ಕೆ ರೋಗ ಕಂಡು ಬರುತ್ತೆ. ಸೊ ಇದರ ನಿಯಂತ್ರಣಕ್ಕೆ ನಾವು ಬಹಳ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಂಥ ಪ್ಲಾಟ್ಗಳಲ್ಲಿ ನಾವು ಸಮಗ್ರ ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ನೀರು ಬಸಿಯದ ತೋಟಗಳಲ್ಲಿ ನಾವು ನೀರನ್ನು ಚೆನ್ನಾಗಿ ಬಸಿಯುವ ಹಾಗೆ ಮಾಡಬೇಕು. 2ನೇದು ಇಂತಹ ತೋಟಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಕೊಡಿ ಅಥವಾ ಕುರಿ ಗೊಬ್ಬರ ಇದ್ರೆ ಕುರಿ ಗೊಬ್ಬರ ಕೊಡಿ ಅಥವಾ ಜೀವಾಮೃತವನ್ನಾದ್ರೂ ಮಾಡಿ. ಮತ್ತೆ ಇದರ ಒಂದು ನಿಯಂತ್ರಣಕ್ಕೆ ಇದು ಬ್ಯಾಕ್ಟೀರಿಯಾ ಎಲೆ ಚುಕ್ಕೆ ರೋಗ ಆಗಿರೋದ್ರಿಂದ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಅಂದ್ರೆ ಬ್ಲೈಟಾಕ್ಸ್ ಅಂತ ಒಂದು ಪೌಡರ್ ಸಿಗುತ್ತೆ. ಆ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಜೊತೆಗೆ ನಮಗೆ ಬ್ಯಾಕ್ಟೀರಿಯಾ ನಾಶಕ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು 2 ಸಹ ನಾವು ಎಲೆ ಕೆಳಗೆ ಮೇಲೆ ಮತ್ತು ಸುಳಿ ನೆನೆಯುವಾಗಿ ಸಿಂಪಡಣೆ ಮಾಡಿದ್ರೆ ಈ ಒಂದು ಬ್ಯಾಕ್ಟೀರಿಯಾ ಚುಕ್ಕೆ ರೋಗ ನಮಗೆ ನಿಯಂತ್ರಣ ಆಗುತ್ತೆ. ಇದು ಸಿಂಪಡಣೆ ಮಾಡಿದ ನಂತರ ರೋಗ ನಿಯಂತ್ರಣಕ್ಕೆ ಬಂದಿರತಕ್ಕಂಥ ಒಂದು ಫೋಟೋಗಳು. ಇದು ಸಹ ಎಲೆ ಚುಕ್ಕೆ ರೋಗದ ಒಂದು ಸಂಭ್ರಮ. ಮತ್ತೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ರೈತರು ಈ ಒಂದು ಅಡಿಕೆ ತೋಟಗಳಲ್ಲಿ
ಕೆರೆಯ ಮಣ್ಣನ್ನು ಹೊಡಿತಕ್ಕಂಥ ಒಂದು ದುಶ್ಚಟಕ್ಕೆ ಕೈ ಹಾಕಿರ್ತಾರೆ. ದಯವಿಟ್ಟು ರೈತ ಬಾಂಧವರಿಗೆ ಹೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೆರೆ ಮಣ್ಣನ್ನು ತೋಟಗಳಿಗೆ ಹಾಕಬೇಡಿ. ಯಾಕೆಂದ್ರೆ ಕೆರೆ ಮಣ್ಣನ್ನು ತೋಟಗಳಿಗೆ ಹಾಕಿದಂಥ ಸಂದರ್ಭದಲ್ಲಿ ನಮಗೆ ಬೇರಿಗೆ ಉಸಿರಾಟದ ತೊಂದರೆ ಆಗಿ ಇಡೀ ಮುಂಡಿಗೆ ಅಂತಕ್ಕಂಥ ಒಂದು ಶಾರೀರಿಕ ತೊಂದರೆ ನಮಗೆ ಜಾಸ್ತಿ ಆಗುತ್ತೆ. ಇದರಿಂದ ಹರಳು ಉದುರತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆಮೇಲೆ ನಮಗೆ ಇಳುವರಿ ಕುಂಠಿತವಾಗಿ ಗಿಡಗಳು ನಮಗೆ 50% ಕಡಿಮೆ ಫಸಲು ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಹಿಡಿಮುಂಡಿಗೆ ಬಂದಿರತಕ್ಕಂಥ ಒಂದು ತೋಟ ನೋಡಿ. ಇದು ಬಾಲ್ಯಾವಸ್ಥೆಯನ್ನ ಹಿಡಿದು ಅಂದ್ರೆ ನಾವು ಪ್ರೀ ಬಿಯರಿಂಗ್ ಏಜ್ ಅಂತ ಏನ್ ಕರಿತೀವಿ, 1 ರಿಂದ 4 ವರ್ಷದ ತೋಟಗಳಿಗೆ ಜೊತೆಗೆ ದೊಡ್ಡ ತೋಟಗಳಿಗೂ ಆವರಿಸ್ಕೊಳ್ತಕ್ಕಂಥದ್ದು ಬೇರಿನ ಉಸಿರಾಟದ ತೊಂದರೆಯಿಂದ ಈ ರೀತಿ ನಾವು ಹೊಲಗಳಲ್ಲಿ ಕೆರೆ ಮಣ್ಣನ್ನು ಹಾಕಿ ನಾವು ಸಂಪೂರ್ಣವಾಗಿ ನಾವು ಕೆರೆ ಮಣ್ಣನ್ನು ಹರಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಬಾಧೆ ನಮಗೆ ಕಂಡು ಬರ್ತದೆ. ಹಾಗಾಗಿ ಇದರ ಒಂದು ನಿಯಂತ್ರಣಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆ, ಅದರ ಜೊತೆಗೆ ನಾವು ಕೆರೆ ಮಣ್ಣನ್ನು ಈಗ ಆಲ್ರೆಡಿ ಹೊಡೆದಿತ್ತು ಅಂತ ಹೇಳಿದ್ರೆ 2 ಸಾಲಿಗೆ 1 ಸಾಲು ನಾವು ಟ್ರೆಂಚ್ ಅನ್ನು ತೆಗೆದುಕೊಂಡು ಆ ಟ್ರೆಂಚಿನಲ್ಲಿ ಬೇರನ್ನು ಉಸಿರಾಡುವಾಗೆ ಮಾಡಿದ್ರೆ ಇದರ ಒಂದು ನಿಯಂತ್ರಣವನ್ನ ಮಾಡಬಹುದಾಗಿದೆ. ಇನ್ನು ಬಹಳಷ್ಟು ಜನ ರೈತರು ಕೇಳ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ನಮ್ಗೆ ಅಳಿಲು ಡ್ಯಾಮೇಜ್ ಬಹಳ ಇದೆ ಅಂತ ಹೇಳಿ. ಸ್ವಾಭಾವಿಕವಾಗಿ ನಮಗೆ ಪರಿಸರದಲ್ಲಿ ನಮಗೆ ವಾಸಿಸಲು ಎಷ್ಟು ಹಕ್ಕಿದೆಯೋ ಅವುಗಳಿಗೂ ಅಷ್ಟೇ ಹಕ್ಕಿದೆ. ಇವುಗಳ ನಿಯಂತ್ರಣಕ್ಕೆ ನಾವು ಮ್ಯಾನೇಜ್ಮೆಂಟ್ ಮಾಡಬಹುದೇ ಹೊರತು ಸಂಪೂರ್ಣ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಯಾವ ತೋಟಗಳಲ್ಲಿ ಸ್ವಲ್ಪ ಭೂಮಿ ಚೆನ್ನಾಗಿ ಸ್ವಚ್ಛವಾಗಿಟ್ಟಿರ್ತಾರೆ ಅಂತ ತೋಟಗಳಲ್ಲಿ ಇವುಗಳು ಚೆನ್ನಾಗಿ ಅಡ್ಡಾಡ್ತವೆ. ಮತ್ತೆ ಇವಕ್ಕೆ ಓಡಾಡ್ಲಿಕ್ಕೆ ಏನು ಕಿರಿಕಿರಿ ಇರೋದಿಲ್ಲ. ಮತ್ತೆ ಒಂದು ಮರ ಹತ್ತಿದ್ರೆ ಇನ್ನೊಂದು ಮರಕ್ಕೂ ಸಹ ಬೇಗ ಇದಾಗ್ತದೆ. ಇಂಥ ಸಂದರ್ಭದಲ್ಲಿ ಇವು ಬಹಳ ಕ್ಲವರ್ ಪ್ರಾಣಿ ಆಗಿರೋದ್ರಿಂದ ಇವುಗಳ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಹೊಲದಲ್ಲಿ ಯಾವ್ದಾದ್ರು ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು. ಅಥವಾ ಕಳೆ ಇತ್ತು ಅಂತಂದ್ರೆ ಹೊಲ ಹೊಡಿದೇ ಇದ್ರೂ ನಮಗೆ ಇದರ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನ ತೋಟಗಳಲ್ಲಿ ಪಾರ್ಥಿನಿಯಂ ಹಾವಳಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಜನ ಕಳೆನಾಶಕವನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಸೊ ಆದ್ರೆ ಒಂದು ಕಿವಿ ಮಾತು ರೈತರಿಗೆ ಏನಪ್ಪಾ ಅಂತಂದ್ರೆ, ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಕಳೆನಾಶಕ ಸಿಂಪಡಣೆ ಮಾಡೋದ್ರ ಬದಲು ಯಾವುದಾದ್ರೂ ಉಪಯುಕ್ತ ಏನು ಹಸಿರೆಲೆ ಗೊಬ್ಬರದ ಒಂದು ಬೆಳೆಯನ್ನು ಬೆಳ್ಕೋಬೇಕು. ಸೆಣಬಿರ್ಬೋದು, ಡಯಾಂಚೆ ಇರ್ಬೋದು, ಅಥವಾ ಅಲಸಂದೆ ಅಥವಾ ಅವರೆ, ಈ ತರದ ಬೆಳೆಗಳನ್ನ ನಾವು ಇದರಲ್ಲಿ ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ನೀರು ಬಸಿದೇ ಇರ್ತಕ್ಕಂಥ ತೋಟಗಳು ತುಂಬಾ ಕಡೆ ಇದಾವೆ ಮಲೆನಾಡು ಭಾಗದಲ್ಲಿ. ಮತ್ತೆ ಈ ಬಯಲುಸೀಮೆನಲ್ಲಿ ಎಲ್ಲೆಲ್ಲಿ ಚಾನಲ್ ನೀರಾವರಿ ಪದ್ಧತಿ ಇದೆ ಅಂತ ತೋಟಗಳಲ್ಲಿ ಇದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತೆ. ಇಂಥ ಒಂದು ತೋಟಗಳಲ್ಲಿ ಬಸಿಗಾಲುವೆಯನ್ನು ಮಾಡ್ಕೋಬೇಕು. ನೀವು ಈ ರೀತಿ ನೀವು ಏನು ನೀರು ಬಸಿದೇ ಇರ್ತಕ್ಕಂಥ ತೋಟಗಳಲ್ಲಿ ಚೆನ್ನಾಗಿ ನೀರನ್ನು ನಿಲ್ಲಿಸಿದ್ರೆ ನಮಗೆ ಪೋಷಕಾಂಶಗಳು ಸರಿಯಾದ ಮಟ್ಟದಲ್ಲಿ ನಮಗೆ ಗಿಡಗಳಿಗೆ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಹೆಚ್ಚಿನ ಒಂದು ಆರ್ಥಿಕ ಹಾನಿಯನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ನಮ್ಮ ಹೆಚ್ಚಿನ ರೈತ ಬಾಂಧವರು ನಾವು 2 ತರದ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡ್ತೇವೆ. ಒಂದು ಓಪನ್ ಡ್ರೈನ್ ಆಗಿ ಪ್ರತಿ 2 ಸಾಲಿಗೆ 1 ಸಾಲು ಟ್ರೆಂಚ್ ಅನ್ನು ತೆಗೆದುಕೊಂಡ್ರೆ ಈ ರೀತಿ ನೀರು ಬಸಿದು ಹೋಗಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ಕರಿತೀವಿ, ಸೀಪೇಜ್ ಅಂತ ಹೇಳಿ. ಅದರಲ್ಲಿ ಮಣ್ಣಿನ ಪೈಪ್ಗಳಲ್ಲಿ ಮಾಡ್ಬೋದು ಅಥವಾ ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ನಾವು ಹೋಲ್ಸ್ ಅನ್ನ ಮಾಡಿ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ರೋಲರ್ ಅನ್ನು ಬಳಕೆ ಮಾಡಿ ಸಹ ನಮಗೆ ಈ ಒಂದು ಡ್ರೈನೇಜ್ ಅನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಬಂದಿದೆ. ಸೊ ಇದನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಅಂದ್ರೆ ಈ ರೀತಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಸಬ್ ಸರ್ಫೇಸ್ ಡ್ರೈನೇಜ್ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾದಂಥ ನೀರು ಬಸಿದು ಹೋಗಿ ನಮಗೆ ಬೇರುಗಳು ಉಸಿರಾಟ ಮಾಡಲಿಕ್ಕೆ ತೊಂದರೆ ಅನುಕೂಲ ಆಗ್ತದೆ. ಇನ್ನು ಅಣಬೆ ರೋಗ, ಇದು ಅಡಿಕೆ ತೋಟಕ್ಕೆ ಬಂದಂಥ ಕ್ಯಾನ್ಸರ್ ರೋಗ. ಸೊ ಇದರ ನಿಯಂತ್ರಣ ತುಂಬಾ ಕಷ್ಟ. ಯಾಕಪ್ಪ ಅಂತ ಹೇಳಿದ್ರೆ ಇದು ಪ್ರಾರಂಭದ ಹಂತದಲ್ಲಿ ನಮಗೇನು ಎಲೆ ನಮಗೆ ಬಾಯ್ತದೆ, ಒಣಗೋಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡಿದ್ರೆ ಇದಕ್ಕೆ ನಾವು ಹೆಕ್ಸಾಕೊನಜೋಲ್ ಅಂತ ಹೇಳಿ ಅಂದ್ರೆ ಕಾಂಟಾಫ್ ಅಂತ ಔಷಧಿ ಬರುತ್ತೆ. ಇದನ್ನ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು 8 ರಿಂದ 10 ಲೀಟರ್ ಬುಡಕ್ಕೆ ಹಾಕ್ಬೇಕು. ಮತ್ತೆ ಈ ಏನು ಸತ್ತೋಗಿದೆಯಲ್ಲ ಗಿಡ, ಇದರ ಸುತ್ತಮುತ್ತಲು 20 ಗಿಡಕ್ಕೆ ಹಾಕಿದ್ರೆ ನಮಗೆ ಈ ರೋಗದ ನಿಯಂತ್ರಣವನ್ನ ಕಂಡುಹಿಡಿಬಹುದು. ಮತ್ತೆ ಎರಡನೇದೇನಪ್ಪ ಅಂತ ಹೇಳಿದ್ರೆ ಬರೀ ಕೆಮಿಕಲ್ ಇಂದ ಮಾಡಿದ್ರೆ ಇದು ಹೋಗೋದಿಲ್ಲ. ಇದಕ್ಕೆ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಈ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಇರ್ಬೋದು, ಇವುಗಳನ್ನ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಹಾಕ್ಬೋದು. ಅಥವಾ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿ ಮಾಡಿರ್ತಕ್ಕಂಥ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳಿ ಒಂದು ನಮಗೆ ಜೈವಿಕ ಒಂದು ಗೊಬ್ಬರ ಸಿಗ್ತದೆ. ಸೊ ಅದನ್ನ ಪ್ರತಿ 10 ml 1 ಲೀಟರ್ ನೀರಿಗೆ ಬೆರೆಸಿ ಮಳೆಗಾಲದ ಸಂದರ್ಭದಲ್ಲಿ ಅಥವಾ ಭೂಮಿ ಹಸಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು 2 ಲೀಟರ್ ಅನ್ನ ಬುಡಕ್ಕೆ ಟ್ರೆಂಚಿಂಗ್ ಮಾಡೋದ್ರಿಂದ ನಮಗೆ ಈ ಒಂದು ಅಣಬೆ ರೋಗದ ನಿಯಂತ್ರಣವನ್ನು ನಾವು ಮಾಡಬಹುದು. ಇನ್ನು ಹಿಂಗಾರು ಒಣಗುವ ರೋಗ ಮತ್ತೆ ಎಳೆ ಕಾಯಿ ಉರಿತಕ್ಕಂಥ ಒಂದು ರೋಗ ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲೇ ಇರುತ್ತೆ. ಪ್ರತಿಯೊಂದು ತೋಟದಲ್ಲೂ ಒಂದೊಂದು ಹಿಂಗಾರ ಈ ತರ ಒಣಗೋದು ಕಾಯಂ ಆಗಿರುತ್ತೆ. ಇದಕ್ಕೆ ಮೂಲ ಕಾರಣ ಪೋಷಕಾಂಶಗಳ ಕೊರತೆ. ಒಂದು,
ಎರಡನೇದು ಈ ಹಿಂಗಾರು ಕೊಳೆ ರೋಗ ನಮ್ಮ ಭೂಮಿನಲ್ಲೇ ಇರೋದ್ರಿಂದ ಇದನ್ನ ನಾವು ತೆಗೆದು ಹೊರಗಡೆ ಹಾಕಬೇಕು. ಮತ್ತೆ ಹಿಂಗಾರುಗಳನ್ನ ನಾವು ಅಡಿಕೆ ಕೊಯ್ಲಾದ ನಂತರ ಹೊಲಗಳಲ್ಲಿ ಈ ರೀತಿ ಬಿಡಬಾರ್ದು. ಇವುಗಳನ್ನ ತೆಗೆದು ಹೊರಗೆ ಹಾಕಿ ಸುಡಬೇಕು. ಯಾಕಂದ್ರೆ ಈ ಹಿಂಗಾರುಗಳಲ್ಲಿ ಅತಿ ಹೆಚ್ಚು ರೋಗಾಣು ಇರೋದ್ರಿಂದ ಅದು ಭೂಮಿನಲ್ಲೇ ವಾಸ ಮಾಡೋದ್ರಿಂದ ನಿಮ್ಮ ಹೊಲವನ್ನು ಬಿಟ್ಟು ಆ ಕಡೆ ಹೋಗೋದಿಲ್ಲ. ಹಂಗಾಗಿ ಇದರ ಒಂದು ನಿಯಂತ್ರಣಕ್ಕೆ ನಾವು ಸಿಂಪರಣೆಯನ್ನು ಸಹ ನಾವು ಇತ್ತೀಚೆಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಕಳೆದ 8-10 ವರ್ಷಗಳಿಂದ ನಾವು ಇದರ ಒಂದು ಸಿಂಪರಣೆಯನ್ನ ನಮ್ಮ ದಾವಣಗೆರೆಯ ಸುತ್ತಮುತ್ತ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಉತ್ತಮವಾದಂತಹ ಒಂದು ಫಲಿತಾಂಶ ನಮಗೆ ಇದರಲ್ಲಿ ಕಂಡು ಬಂದಿದೆ. ನಮಗೆ ಇದರ ಒಂದು ನಿಯಂತ್ರಣಕ್ಕೆ ನಾವು ಒಂದು ಲಘು ಪೋಷಕಾಂಶ ಮತ್ತೆ ಒಂದು ಮುಖ್ಯ ಪೋಷಕಾಂಶ ಮತ್ತೆ ಒಂದು ರೋಗನಾಶಕ ಮತ್ತೆ ಒಂದು ಕೀಟನಾಶಕ ಇವಾಗ 4ಗಳನ್ನು ಕಾಂಬಿನೇಷನ್ ಮಾಡಿ, ಅಂದ್ರೆ ನಮಗೆ ಅದು ಬೆಸ್ಟ್ ಕಂಪ್ಯಾಟಬಲ್ ಕಾಂಬಿನೇಷನ್ ಇದ್ದಾಗ ಅದನ್ನ ಕಾಂಬಿನೇಷನ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಉಪಯೋಗ ತುಂಬಾ ಜನ ರೈತರಿಗೆ ಆಗ್ತಾ ಇದೆ. ಇದರ ನಿಯಂತ್ರಣಕ್ಕೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಕೋಸೆಬ್ ಪ್ಲಸ್ ಹೆಕ್ಸಾಕನಜೋಲ್ ಕಾಂಬಿನೇಷನ್ ಇರ್ತಕ್ಕಂಥ ಮೋಟಿವ್ ಅಂತಕ್ಕಂಥ ಒಂದು ಔಷಧಿ ಬರುತ್ತೆ. ಅದನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ, ಜೊತೆಗೆ ನಮಗೆ ಥಯಾಮೆಥಾಕ್ಸಾಮ್ ಅಂತ ಹೇಳಿ ಒಂದು ಕೀಟನಾಶಕ ಬರುತ್ತೆ. ಇದನ್ನ 0.5 ಗ್ರಾಮ್ 1 ಲೀಟರ್ ನೀರಿಗೆ, ಜೊತೆಗೆ ನಮಗೆ ಲಘು ಪೋಷಕಾಂಶದ ಮಿಶ್ರಣ ನಮಗೆ ಅರಾಸಿನ್ ಅಂತ ಸಿಗುತ್ತೆ. ಸೊ ಅದನ್ನ 5 ml 1 ಲೀಟರ್ ನೀರಿಗೆ, ಜೊತೆಗೆ ಈ ಲಘು ಪೋಷಕಾಂಶಗಳ ಜೊತೆಗೆ ನಾವು ಮುಖ್ಯ ಪೋಷಕಾಂಶಗಳನ್ನು ಭೂಮಿಗೆ ಕೊಟ್ಟಾಗ ಆ ಮುಖ್ಯ ಪೋಷಕಾಂಶಗಳು ಕೆಲವೊಮ್ಮೆ ಸಿಗದೇ ಇರತಕ್ಕಂಥ ಸಂದರ್ಭ ಇದ್ದಾಗ ಇದ್ರ ಜೊತೆಗೆ ನಾವು ಈಗ ನ್ಯೂಟ್ರಿವೆಂಟ್ ಫ್ರೂಟ್ ಅಂತ ಹೇಳಿ ಈಗ ಒಂದು ಹೊಸದಾಗಿ ಒಂದು ನಮ್ಮ ಒಂದು ನೀರಿನಲ್ಲಿ ಕರ್ತಕ್ಕಂಥ ಒಂದು ಪೋಷಕಾಂಶ ಇದೆ. ಅದನ್ನ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಕಳೆದ ಬಾರಿ ಮಾಡಿಸಿದ್ವಿ. ಆ ಕಳೆದ ಬಾರಿ ಈ ಸಿಂಪರಣೆ ಮಾಡಿದಂಥ ತೋಟಗಳಲ್ಲಿ ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಹಿಂಗಾರುಗಳು ಹೊಡೆದಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅದ್ರ ಜೊತೆಗೆ ನಮಗೆ ಈ ರೀತಿ ಕಾಯಿ ಕಟ್ಟುವ ಒಂದು ಪರ್ಸೆಂಟೇಜು ಸಹ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಸೊ ಈ ರೀತಿ ಕಾಯಿ ಕಟ್ಟುವುದರಿಂದ ನಮಗೆ ಪ್ರತಿ ಒಂದು ಗಿಡಕ್ಕೂ ಸಹ ನಾವು ಆವರೇಜ್ ಆಗಿ 2.5 3 kg ಅಷ್ಟು ಡ್ರೈ ಅಡಿಕೆಯನ್ನ ಕೊಯ್ಯೋದನ್ನ ನಾವು ನೋಡಿದ್ದೇವೆ. ಸೊ ಉತ್ತಮವಾಗಿ ಫಸಲು ಬಂದಿರತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೇವೆ. ನೀವೆಲ್ಲ ಈಗೇನು ನಾನು ಬರೀ ಪ್ರಾಬ್ಲಮ್ಸ್ ಅಷ್ಟೇ ಲಿಸ್ಟ್ ಮಾಡಿ ಅಷ್ಟೇ ಹೇಳ್ತಾ ಇದ್ದೀನಿ. ಇವೆಲ್ಲವಕ್ಕೂ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ತೋಟದ ಮಣ್ಣಿನ ನಿರ್ವಹಣೆ ಮತ್ತು ನಮ್ಮ ತೋಟದಲ್ಲಿರ್ತಕ್ಕಂಥ ಪೋಷಕಾಂಶ ನಿರ್ವಹಣೆಯನ್ನ ಸರಿಯಾಗಿ ಮಾಡಿದಲ್ಲಿ ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ರೋಗ ಮತ್ತು ಕೀಟಗಳನ್ನ ನಾವು ಪ್ರತಿ ಹಂತದಲ್ಲೂ ಸಹ ನಿವಾರಣೆ ಮಾಡಲಿಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಸಮ್ಮರ್ ಪೀರಿಯಡ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಾಂಡ ಸುಟ್ಟು ಹೋಗ್ತಕ್ಕಂಥದ್ದು ಮತ್ತೆ ಇದನ್ನೆಲ್ಲ ನಾವು ನೋಡಿದ್ದೇವೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಪಶ್ಚಿಮಾಭಿಮುಖವಾಗಿ ಏನು ನಾವು ನಾಟಿ ಮಾಡಿರ್ತೀವಿ ಅಂತ ತೋಟಗಳಲ್ಲಿ ಪೂರ್ವದಲ್ಲಿ ನಮಗೆ ಅಷ್ಟೊಂದು ಸುಟ್ಟಿರೋದಿಲ್ಲ. ಪಶ್ಚಿಮ ಮತ್ತೆ ದಕ್ಷಿಣ ಭಾಗದಲ್ಲಿ ಏನು ಗಿಡಗಳಿರ್ತವೆ ಅಂತ ಭಾಗದಲ್ಲಿ ಇವು ನಮಗೆ ಸುಡ್ತಾ ಇರ್ತವೆ. ಇದರ ನಿಯಂತ್ರಣಕ್ಕೆ ಇತ್ತೀಚೆಗೆ ನಾವು ಸುಣ್ಣವನ್ನು ಲೇಪನ ಮಾಡ್ತಕ್ಕಂಥದ್ದು ಹೇಳಿದ್ದೇವೆ. ಜೊತೆಗೆ ಸುಣ್ಣದ ಜೊತೆಗೆ ನಾವು ಏನ್ ಮಾಡಪ್ಪ ಅಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಬ್ಲೈಟಾಕ್ಸ್ ಅನ್ನ ಪ್ರತಿ 1 ಎಕರೆಗೆ 0.5 kg ಅಷ್ಟು ಮಿಶ್ರಣ ಮಾಡಿ ನಾವು ಸುಣ್ಣದ ಜೊತೆ ಲೇಪನ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಸೊ ಇದ್ರ ಜೊತೆಗೆ ನಾವು ಒಂದು ಇದರ ಜೊತೆಗೆ ನಾವೇನೋ ಇನ್ನೊಂದೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನಾವು ಗರಿಗಳನ್ನು ಸಹ ನಾವು ಕಟ್ಬೋದು. ಗರಿಗಳನ್ನು ಕಟ್ಟೋದ್ರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಇದು ಸಹ ನಮಗೆ ಸನ್ ಪ್ರೊಟೆಕ್ಷನ್ಗೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಈ ರೀತಿ ಶೇಡ್ ನೆಟ್ಗಳನ್ನ ಅಂದ್ರೆ ಈ ರೀತಿ ನಾವು ನೆಟ್ಗಳನ್ನ ಕಟ್ಟೋದ್ರಿಂದ ನಮಗೆ ಇನ್ನೊಂದು ಅನುಕೂಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಇವು ಬಹಳ ದಿವಸಗಳವರೆಗೆ ಬಾಳಿಕೆ ಬರ್ತದೆ. ಮತ್ತೆ ನಮಗೆ ಇದರಿಂದ ಈ ಒಂದು ಏನು ಬಿಸಿಲಿನ ಶಾಖದಿಂದ ಕಾಂಡ ಏನು ಇದಾಗ್ತದೆ ಅದು ಇದು ಆಗ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಇದು ನಮಗೆ ಬೇಸಿಗೆನಲ್ಲಿ ಮಾಡ್ತಕ್ಕಂಥ ಒಂದು ಕ್ರಮಗಳು. ಅದರ ಜೊತೆಗೆ ಇತ್ತೀಚೆಗೆ ನಮಗೆ ಈ ಒಂದು ಶಂಕುಹುಳದ ಬಾಧೆನೂ ಸಹ ಜಾಸ್ತಿ ಇದೆ. ಈ ಶಂಕುಹುಳದ ಬಾಧೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲೆಲ್ಲಿ ಕಸ ಜಾಸ್ತಿ ಇರುತ್ತೆ ಅಂತ ಕಡೆ ನಾವು ಗೋಣಿ ತಾಟುಗಳನ್ನು ಹಾಕಬೇಕು. ಹಸಿ ಗೋಣಿ ತಾಟುಗಳನ್ನು ಹಾಕಿದ್ರೆ ಅವು ಬಂದು ನಮಗೆ ಅದ್ರ ಕೆಳಗಡೆ ವಾಸ ಮಾಡ್ತವೆ. ಅಂತ ಸಂದರ್ಭದಲ್ಲಿ ವಾಸ ಮಾಡಿದ ನಂತರ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ ನಾವು ಉಪ್ಪು ನೀರಿನ ಒಂದು ದ್ರಾವಣವನ್ನು ತೆಗೆದುಕೊಂಡು ಹೋಗಿ ಈ ಒಂದು ಏನು ನಮಗೆ ಶಂಕುಹುಳುಗಳಿದಾವೆ ಇವುಗಳನ್ನ ಆರಿಸಿ ನಾವು ಉಪ್ಪು ನೀರಲ್ಲಿ ಹಾಕಿದ್ರೆ ಅದರ ನಿಯಂತ್ರಣ ಆಗುತ್ತೆ. ಇನ್ನು ಕೆಮಿಕಲ್ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು
ಮೆಟಾಲ್ಡಿಹೈಡ್ ಅಂತ ಹೇಳಿ ಒಂದು ಇದು ಬರುತ್ತೆ, ಕೇಕ್ ಬರುತ್ತೆ. ಅದನ್ನ ನಾವು ಅಲ್ಲಲ್ಲಿ ಇಟ್ಟರೆ ನಮಗೆ ಅದು ಬಂದು ತಿಂದು ಸತ್ತು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಹಿಂಗಾರದಲ್ಲಿ ಇದರ ಒಂದು ರಸಾಯನಗಳ ಕೀಟಗಳ ಒಂದು ಬಾಧೆ ಜಾಸ್ತಿ ಇರೋದ್ರಿಂದ ನಮಗೆ ಅದರ ಜೊತೆಗೆ ಈ ರೀತಿ ಹಣ್ಣೊಡಕ ಮತ್ತೆ ಕಾಯಿ ಸೀಳುವ ರೋಗದ ಒಂದು ಬಾಧೆನೂ ಸಹ ಜಾಸ್ತಿ ಇರುತ್ತೆ. ಇದು ಮೂಲತಃ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ರೋಗ ಅಂತಾನೆ ನಾವು ಕರಿಬಹುದು. ಸೊ ಈ ರೀತಿ ಹರಳು ಇರತಕ್ಕಂಥದ್ದು ಮತ್ತೆ ಹಣ್ಣು ಹೊಡಕ ಆಗ್ತಕ್ಕಂಥದ್ದು ಮೇಯ್ನ್ ಆಗಿ ನಮಗೆ ಅಸಮರ್ಪಕವಾಗಿ ಪೋಷಕಾಂಶ ನಿರ್ವಹಣೆ, ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯಿಂದ ಆಗ್ತಕ್ಕಂಥ ಒಂದು ವಿಧಾನಗಳು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸೊ ಹಾಗಾಗಿ ಪ್ರತಿ ಹಿಂಗಾರಿನಲ್ಲಿ ನಾವು ಬೆಳೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಪೋಷಕಾಂಶಗಳನ್ನ ನೀಡಿದ್ರೆ ಇದರ ಒಂದು ಹತೋಟಿಯನ್ನ ನಾವು ಮಾಡಬಹುದಾಗಿದೆ. ಸೊ ಈ ಒಂದು ಹರಳು ಉದುರಲಿಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಕೊಡ್ತಕ್ಕಂಥದ್ದು ಮತ್ತೆ ಶಾರೀರಿಕ ಕ್ರಿಯೆಗೆ ಸಂಬಂಧಿಸಪಟ್ಟಂತಕ್ಕಂಥದ್ದು, ಜೊತೆಗೆ ಬೋರಾನ್ ಕೊರತೆ ಮತ್ತೆ ಜಿಂಕ್ ಕೊರತೆಯಿಂದ ಆಗ್ತಕ್ಕಂಥದ್ದು, ಮತ್ತೆ ಉಷ್ಣಾಂಶ ಜಾಸ್ತಿ ಆದಂತ ಸಂದರ್ಭದಲ್ಲೇ ಆಗುತ್ತೆ. ಒಂದು ಅದೇ ರೀತಿ ಇಂತಹ ಒಂದು ತೋಟಗಳಲ್ಲಿ ನಾವು ಇದರ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ, ಯಾರ ತೋಟದಲ್ಲಿ ನೀರು ಚೆನ್ನಾಗಿ ಬಸಿಯೋದಿಲ್ಲ ಅಂತ ತೋಟಗಳಲ್ಲಿ ನಾವು ನೀರು ಬಸುವಿಕೆಯನ್ನು ಇಂಪ್ರೂವ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಜೊತೆಗೆ ನೀರಿನ ಸದ್ಬಳಕೆಯನ್ನು ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಕೆರೆಗೋಡು ಮಣ್ಣನ್ನ ಹೊಡಿಬಾರದು. ಅದ್ರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ಸೀಸನ್ ಅಲ್ಲಿ ತಾಯಿ ಮರ ಆಯ್ಕೆಯನ್ನು ಮಾಡಿ ನಾವು ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಇದು ಒಂದು ಸೂಕ್ತವಾದಂತಹ ಸಮಯ. ಇಂತಹ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ನಮಗೆ 30ರಿಂದ 35 ವರ್ಷ ವಯಸ್ಸಿನ ಒಂದು ಮರಗಳಿದಾವೆ ಅಂತ ಮರಗಳಲ್ಲಿ ಚೆನ್ನಾಗಿ ನಿಯಮಿತವಾಗಿ ಪ್ರತಿ ವರ್ಷವೂ ಸಹ ಕನ್ಸಿಸ್ಟೆಂಟ್ ಆಗಿ ಈಲ್ಡ್ ಕೊಡ್ತಾ ಇರತಕ್ಕಂಥ ಗಿಡಗಳಿದ್ರೆ ಅಂತ ಒಂದು ಗಿಡಗಳಲ್ಲಿ ನಾವು ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇದು ಸೂಕ್ತವಾದಂತ ಸಮಯ. ಈಗ 3 ಅಥವಾ 4ನೇ ಕೊಯ್ಲಲ್ಲಿ ಈ ತರ ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನ ರೈತರು ರೂಢಿ ಮಾಡ್ತಾರೆ. ಒಂದೇ ಒಂದು ಕಿವಿ ಮಾತು ರೈತರಿಗೆ ಏನಪ್ಪಾ ಅಂದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ನೀವೇನೇ ಸಮಸ್ಯೆ ಇದ್ರು ಸಹ ನೀವು ಗೋಟುಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಹೆಚ್ಚಿನ ಏನಂತಂದ್ರೆ ಈ ಸಂದರ್ಭದಲ್ಲಿ ನೀವೇನಾದ್ರೂ ಎಡವಿದ್ರೆ ಅಂದ್ರೆ ಮುಂದೆ ಇಳುವರಿ ಮೇಲೂ ಸಹ ಗಾಢವಾದ ಪರಿಣಾಮ ಬೀಳುತ್ತೆ. ಹಾಗಾಗಿ ಚೆನ್ನಾಗಿ ನಿಯಮಿತವಾಗಿ ಇಳುವರಿ ಕೊಡ್ತಕ್ಕಂಥ ತೋಟಗಳಲ್ಲಿ ಅಂಥದ್ರಲ್ಲೂ ಸಹ 1 ಎಕರೆ ಪ್ರದೇಶದಲ್ಲಿ ಬರೀ 100ರಿಂದ 125 ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂತ ಗಿಡಗಳು ಸದೃಢವಾಗಿರ್ಬೇಕು, ಆರೋಗ್ಯಯುತವಾಗಿರ್ಬೇಕು, ಎಲೆಗಳ ಸಂಖ್ಯೆ ಜಾಸ್ತಿ ಇರಬೇಕು, ಕನಿಷ್ಠ 3ರಿಂದ 4 ಹಿಂಗಾರಗಳು ಚೆನ್ನಾಗಿ ಒಡೆದಿರಬೇಕು. ಅದರಲ್ಲಿ ಸಹ ನಾವು 2ರಿಂದ 3 ಹಿಂಗಾರಗಳಲ್ಲಿ ಚೆನ್ನಾಗಿ ಬಲ್ತಿರ್ತಕ್ಕಂಥ ಈ ತರ ಕಾಯಿಗಳನ್ನು ಸೆಲೆಕ್ಟ್ ಮಾಡಿ, ಇದರಲ್ಲಿ ಅತಿ ದೊಡ್ಡವು ಬೇಡ, ಸಣ್ಣವು ಬೇಡ, ಮಧ್ಯಮ ಗಾತ್ರದ ಒಂದು ಗೋಟುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಈ ರೀತಿಯ ಮಧ್ಯಮ ಗಾತ್ರದ ಒಂದು ಗೋಟುಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ನಾವು ಈ ರೀತಿ ಗೋಣಿ ತಾಟಿನಲ್ಲಿ ಹಾಕಿ ಮೊಳಕೆನಾದ್ರೂ ಬರೆಸ್ಬೋದು, ಅಥವಾ ನಾವು ಮರಳಿನಲ್ಲಿ ಹಾಕಿ ಮೊಳಕೆನಾದ್ರೂ ಬರೆಸ್ಬೋದು, ಅಥವಾ ನಾವು ಕೋಕೋಪೀಟಲ್ಲಿ ಹಾಕಿ ಮೊಳಕೆನಾದ್ರೂ ಬರೆಸ್ಬೋದು, ಅಥವಾ ಬುಟ್ಟಿನಲ್ಲಿ ಒಂದು ಮಣ್ಣನ್ನು ಹಾಕಿ ಮೊಳಕೆನಾದ್ರೂ ಬರೆಸ್ಬೋದು. ಸೊ ಹುಲ್ಲಿನಲ್ಲಿ ಹಾಕಿ ಬೇಕಾದ್ರೂ ಮೊಳಕೆ ಬರೆಸ್ಬೋದು. ಸೊ ಈ ರೀತಿ ಬೀಜದ ಗೋಟುಗಳನ್ನ ನಾವು ನೇರವಾಗಿ ಪಾಕೆಟಿಗೂ ಸಹ ನಾವು ಕೆಲವು ಸಂದರ್ಭಗಳಲ್ಲಿ ಪಾಕೆಟಿಗೂ ಸಹ ನೇರವಾಗಿ ಹಾಕ್ಬೋದು. ಸೊ ಈ ರೀತಿ ಹಾಕಿರ್ತಕ್ಕಂಥದ್ದನ್ನ ನಾವು ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡರಿ ನರ್ಸರಿನಲ್ಲೂ ಸಹ ಮೇಂಟೈನ್ ಮಾಡ್ಬೋದು. ಸೊ ಈ ರೀತಿ ಸೆಕೆಂಡರಿ ನರ್ಸರಿನಲ್ಲಿ ಹಾಕ್ತಕ್ಕಂಥ ತೋಟಗಳಲ್ಲಿ ನಮಗೆ ಸದೃಢವಾಗಿ 8ರಿಂದ 10 ತಿಂಗಳ ಒಂದು ಗಿಡಗಳೇನಿದ್ದಾವೆ ಅವುಗಳನ್ನ ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸಬಹುದಾಗಿದೆ. ಸೊ ಇವು ನಮ್ಮ ಸೆಕೆಂಡರಿ ನರ್ಸರಿನಲ್ಲಿ ಹಾಕಿರ್ತಕ್ಕಂಥ ಒಂದು ಗೋಟುಗಳು. ಈಗ ಆಲ್ರೆಡಿ 3.5 ತಿಂಗಳ ಗೋಟುಗಳಿಗೂ ಮೊಳಕೆಗಳು ತುಂಬಾ ಚೆನ್ನಾಗಿ ಸದೃಢವಾಗಿ ಬರ್ತಾ ಇದೆ. ನಾಟಿಗೆ ಸೂಕ್ತವಾಗಿರ್ತಕ್ಕಂಥ ಗಿಡಗಳಲ್ಲಿ ನಾವೇನಪ್ಪ ಅಂತಂದ್ರೆ ಈ ಕಾಂಡದ ಸುತ್ತಳತೆ ಚೆನ್ನಾಗಿರ್ತಕ್ಕಂಥ ಏನ್ ಗಿಡಗಳಿದಾವೆ, ಹೈಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅಂದ್ರೆ ಗಿಡ ಎತ್ತರ ಇರೋದು ಬೇಕಾಗಿಲ್ಲ, ನಮಗೆ ದಪ್ಪ ಬುಡ ಇದ್ರೆ ಅಂತೆ ಅಂತ ಒಂದು ಗಿಡಗಳನ್ನ ನಾವು ನಾಟಿಗೆ ಬಳಸಬಹುದಾಗಿದೆ. ಇನ್ನು ನಾಟಿ ಮಾಡಲಿಕ್ಕೆ ನಮಗೆ ಸೂಕ್ತವಾದ ಕಾಲ ಅಂದ್ರೆ ಮೇ ಜೂನ್ ಪ್ರದೇಶದಲ್ಲಿ ನಾವು ನಾಟಿಯನ್ನ ಮಾಡಬಹುದು. ಅಂತರ 9-9-9-8 ಕಾಯಿಗಳಲ್ಲಿ ನಾವು ನಾಟಿಯನ್ನು ಮಾಡ್ತೇವೆ. ಸೊ ನಾಟಿ ಮಾಡುವಾಗ ಗುಂಡಿಯನ್ನು ಚೆನ್ನಾಗಿ ತೆಗಿಬೇಕು. ಗುಂಡಿಯನ್ನು ಚೆನ್ನಾಗಿ ತೆಗೆದು ಅದಕ್ಕೆ ಗೊಬ್ಬರ ಮಣ್ಣನ್ನು ಹಾಕಿ ನಾವು ನಾಟಿ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಚಮ್ಗುದ್ದನ್ನು ನಾಟಿ ಮಾಡಿದಂತ ಸಂದರ್ಭದಲ್ಲಿ ಬೇರುಗಳು ಗಟ್ಟಿ ಇತ್ತು ಅಂದ್ರೆ, ಯಾವ ಕಾರಣಕ್ಕೂ ಸಹ ಬೇರುಗಳು ಇಳ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ಬೇರುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತೆ ಗಿಡಗಳು ಚೆನ್ನಾಗಿ ಹತ್ಕೊಳ್ಳೋದಿಲ್ಲ. ಇನ್ನು ಕೆಲವೊಮ್ಮೆ ರೈತರು ಇಂಟರ್ಲೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಗುಂಡಿಗಳನ್ನು ಮಾಡಿಸಿ ಇದಕ್ಕೆ ಗೊಬ್ಬರ ಮತ್ತೆ ಇದಕ್ಕೆ ಒಂದು ಕಸ ಕಡ್ಡಿ ಎಲ್ಲ ತುಂಬಿಬಿಟ್ಟು ಮತ್ತೆ ನಾಟಿ ಮಾಡ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೇವೆ. ಈ ಕ್ರಮವನ್ನು ಸಹ ನಾವು
ಅನುಸರಿಸ್ಬೋದು. ಇನ್ನ ಬಹಳ ಮುಖ್ಯವಾದಂಥ ಒಂದು ಅಂಶ ಇವತ್ತಿನ ತರಬೇತಿ ಅಂಶ ಅಂತಂದ್ರೆ ಅಡಿಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ. ಪ್ರಮುಖವಾಗಿ ಅಡಿಕೆ ಬೆಳೆಗೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತು 144 ಗ್ರಾಂ ಪೊಟ್ಯಾಶ್ ಬೇಕಾಗ್ತದೆ. ಸೊ ಇಷ್ಟು ಪ್ರಮಾಣದ ಒಂದು ಗೊಬ್ಬರವನ್ನ ನಾವು ಗಿಡಗಳಿಗೆ ಕೊಡಬೇಕು ಅಂತಂದ್ರೆ ನಾವು ಬೇರೆ ಬೇರೆ ರೂಪದಲ್ಲಿ ನಾವು ಕೊಡ್ತೇವೆ. ಒಂದು ಕೊಟ್ಟಿಗೆ ರೂಪದಲ್ಲಿ ಕೊಡ್ತೇವೆ, ಹಸಿರೆಲೆ ಗೊಬ್ಬರಗಳಲ್ಲಿ ಕೊಡ್ತೇವೆ, ರಸಗೊಬ್ಬರಗಳ ಪ್ರಮಾಣದಲ್ಲಿ ಕೊಡ್ತೇವೆ. ಹಾಗೆ ಈ ಗೊಬ್ಬರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು 2 ಸಮ ಕಂತುಗಳಲ್ಲಿ ನಾವು ಗೊಬ್ಬರಗಳನ್ನ ನೀಡಬೇಕಾಗ್ತದೆ. ಆದ್ರೆ ಒಂದು ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂತಂದ್ರೆ, ಗೊಬ್ಬರ ಕೊಡತಕ್ಕಿಂತ ಮುಂಚೆ ನಾವು ಮೇ ತಿಂಗಳಲ್ಲಾದ್ರೂ ಆಗ್ಬೋದು ಅಥವಾ ನವೆಂಬರ್ ತಿಂಗಳಲ್ಲಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಆ ಮಣ್ಣು ಪರೀಕ್ಷೆಯ ಒಂದು pH ಆಧಾರದಲ್ಲಿ ನಾವು ಗೊಬ್ಬರವನ್ನ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಸಾರಜನಕ, ರಂಜಕ ಅಂಶ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಅಂಶ ಇವುಗಳನ್ನು ನೋಡ್ಕೊಂಡು ನಾವು ಗೊಬ್ಬರವನ್ನು ಕೊಟ್ಟರೆ ಅದು ಅನುಕೂಲ ಆಗ್ತದೆ. ಸೊ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಕೊಡ್ತಕ್ಕಂಥ ಗೊಬ್ಬರವನ್ನ 2 ಸಮ ಕಂತುಗಳಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಮತ್ತೆ ಗೊಬ್ಬರ ಕೊಡುವಾಗ ನಾವು ಗಿಡದ ಬೆಳವಣಿಗೆ ಹಂತವನ್ನು ನೋಡ್ಕೋಬೇಕು. ಬಹಳಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ 5 ವರ್ಷದ ಗಿಡಕ್ಕೂ ಒಂದೇ ತರ ಗೊಬ್ಬರ ಕೊಡ್ತಾರೆ, 30 ವರ್ಷದ ಗಿಡಕ್ಕೂ ಒಂದೇ ತರ ಕೊಡ್ತಾರೆ, 25 ವರ್ಷದ ಗಿಡಕ್ಕೂ ಒಂದೇ ತರ ಕೊಡ್ತಾರೆ. ಅವುಗಳ ಏಜಿನ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದನ್ನ ರೂಢಿ ಮಾಡ್ಕೋಬೇಕು. ನನ್ನ ಪ್ರಕಾರ ಹೇಳೋದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಹಂತದಲ್ಲಿ 1 ರಿಂದ 3.5 ವರ್ಷ ಗಿಡಗಳೇನಿದಾವೆ ಅಂತ ಹಂತದಲ್ಲಿ ನಾವು ಸಾವಯವ ಗೊಬ್ಬರದಲ್ಲೇ ಈ ಗೊಬ್ಬರಗಳನ್ನ ನಿಯಂತ್ರಣ ಮಾಡಬೇಕು. ಅಂದ್ರೆ ಪೋಷಕಾಂಶಗಳನ್ನ ನಾವು ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ಕೊಟ್ಟಾಗ ರೋಗ ನಿರೋಧಕ ಶಕ್ತಿ, ಬರ ನಿರೋಧಕ ಶಕ್ತಿ ಗಿಡಗಳಿಗೆ ಬರೋದಿಲ್ಲ. ಹಾಗಾಗಿ ನಮ್ಮ ಮಣ್ಣಿನ ಒಂದು ಸಾರಜನಕ ಮತ್ತೆ ರಂಜಕ, ಪೊಟ್ಯಾಶ್ ಜೊತೆಗೆ ನಮಗೆ ಈ ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಹ ಬಹಳ ಮುಖ್ಯ. ಇದ್ರ ಬಗ್ಗೆ ರೈತರು ಯಾರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಜಿಪ್ಸಮ್ ನಮಗೆ ಮಾರ್ಕೆಟ್ ಅಲ್ಲೂ ಸಿಗ್ತಾನೂ ಇಲ್ಲ. ಸೊ ಅಂತ ಸನ್ನಿವೇಶದಲ್ಲಿ ಮಾರ್ಕೆಟಿನಲ್ಲಿ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಕೆಲವು ಮಾಲಿಕ್ಯೂಲ್ಸ್ ಅಥವಾ ಗೊಬ್ಬರಗಳು ಬಂದಿರ್ತವೆ, ಅವುಗಳನ್ನು ಸಹ ನಾವು ಬಳಸಬೇಕಾಗಿದೆ. ಸೊ ಈಗ ಏನಾದ್ರೂ ನಮ್ದು ಮಣ್ಣಿನ ಒಂದು ರಸಸಾರ ಏನಾದ್ರೂ 7.5ರಿಂದ 8 ಮೇರಿತ್ತು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ 3 ಕ್ವಿಂಟಲ್ ನಾವು ಜಿಪ್ಸಮ್ ಅನ್ನ ಪ್ರತಿ ಎಕರೆಗೆ ಹೊಲದ ತುಂಬಾ ಏರಿಸಬಹುದಾಗ್ತದೆ. ಅದ್ರ ಜೊತೆಗೆ ಸಂಯುಕ್ತ ಗೊಬ್ಬರಗಳನ್ನ ಆದಷ್ಟು ಬಳಸಲಿಕ್ಕೆ ರೂಢಿ ಮಾಡ್ತಾ ಇದ್ರೆ ಯೂರಿಯಾ, DAP, SSP ಸಹ ಕೆಲವು ರೈತರು ಫಾಲೋ ಮಾಡ್ತಾರೆ. ಇನ್ನು ಕೆಲವು ರೈತರು ಯೂರಿಯಾ, SSP, MOP ಈ ಗೊಬ್ಬರವನ್ನು ಸಹ ಬಳಕೆ ಮಾಡ್ತಾರೆ. ಸೊ ನನ್ನ ಒಂದು ಒಪಿನಿಯನ್ ಏನಪ್ಪಾ ಅಂತಂದ್ರೆ, ಬಯಲುಸೀಮೆ ಪ್ರದೇಶದಲ್ಲಿ ಸಾಕಷ್ಟು ಸಾರಜನಕ ಅಂಶವನ್ನು ಕಡಿಮೆ ಮಾಡೋದ್ರಿಂದ ನಮಗೆ ರೋಗ ಕೀಟಗಳನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಬಯಲುಸೀಮೆನಲ್ಲಿ ತೋಟ ಮಾಡ್ತಕ್ಕಂಥವ್ರು ಸ್ವಲ್ಪ ಯೂರಿಯಾವನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಅಥವಾ ಅದನ್ನು ಕೊಡದೇ ಇದ್ರೂ ಸಹ ನಮಗೇನು ಸಮಸ್ಯೆ ಇಲ್ಲ. ಹಾಗಾಗಿ ಕಾಂಬಿನೇಷನ್ ಆಗಿ ನಾವು 10-26 ಗೊಬ್ಬರವನ್ನ ನಾವು ತೆಗೆದುಕೊಂಡ್ರೆ ಅದನ್ನ 200 ಗ್ರಾಂ ಪ್ರತಿ ಗಿಡಕ್ಕೆ ಅದ್ರ ಜೊತೆಗೆ ಪೊಟ್ಯಾಶ್ ಅನ್ನು ಕೊಡಬೇಕು. ಬಹಳ ಮುಖ್ಯ ಏನಪ್ಪಾ ಅಂದ್ರೆ, ರೈತರು ಇಲ್ಲೇ ಇಡುವುದು ಏನಂದ್ರೆ, ಪೊಟ್ಯಾಶ್ ಅನ್ನ ಯಾರು ಕಡಿಮೆ ಕೊಡ್ತೀರಿ ಅಂತ ತೋಟಗಳಲ್ಲಿ ಬೇರೆಲ್ಲ ಸಮಸ್ಯೆಗಳು ಸಹ ನಮಗೆ ಜಾಸ್ತಿ ಬರುತ್ತೆ. ನಾವು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ 1 ವರ್ಷಕ್ಕೆ 232 ಗ್ರಾಂ ಅಷ್ಟು ನಾವು ಪೊಟ್ಯಾಶ್ ಅನ್ನು ಕೊಡಬೇಕಾಗತ್ತೆ. ಇದನ್ನ ನಾವು ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಪ್ರತಿ ಸಾರಿ ರಸಗೊಬ್ಬರಗಳನ್ನು ಕೊಡುವಾಗ 50ರಿಂದ 100 ಗ್ರಾಂ ಅತಿ ಹೆಚ್ಚು ಪೊಟ್ಯಾಶ್ ಅನ್ನು ನಾವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್, ಇದನ್ನ ಬಹಳ ಜನ ರೈತರು ತಪ್ಪು ಮಾಡ್ತೀರಿ. ಏನಪ್ಪಾ ಅಂತಂದ್ರೆ, ನೀವು ಗೊಬ್ಬರ ಕೊಡುವಾಗ ಬರೀ ಜಿಂಕ್ ಮತ್ತೆ ಬೋರಾನು ಅಷ್ಟೇ ಕೊಡ್ತೀರಾ, ಅಥವಾ ಬೇರೆ ಇನ್ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ನಾವು ಗಮನ ಹರಿಸೋದಿಲ್ಲ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ನಮಗೆ ಬರ್ತದೆ. ಸೊ ಅವುಗಳಲ್ಲಿ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಅಲ್ಲಿ ನಮಗೆ ಜಿಂಕ್, ಬೋರಾನು, ಐರನ್, ಮೆಗ್ನೀಷಿಯಂ ಪ್ರಪೋರ್ಷನ್ ಗ್ರೇಡ್ 1 ಕ್ವಾಲಿಟಿನಲ್ಲಿ ನಮಗೆ ಸಿಗ್ತದೆ. ಸೊ ಅದನ್ನ ನಾವು 50 ಗ್ರಾಂ ಪರ್ ಪ್ಲಾಂಟ್ ಅನ್ನ ನಾವು ಕೊಡ್ಬೋದು. ಇನ್ನು ದ್ವಿತೀಯ ಪೋಷಕಾಂಶಗಳನ್ನ ಯಾರು ರೈತರು ಕೊಡ್ತಾ ಇಲ್ಲ ಅಂತವರು ನಮಗೆ ಪಾಲಿಸಲ್ಫೇಟ್ ಅಂತ ಹೇಳಿ ಒಂದು ದ್ವಿತೀಯ ಪೋಷಕಾಂಶ ಬರ್ತದೆ. ಗ್ರ್ಯಾನ್ಯುಲೇಟೆಡ್ ಫಾರ್ಮ್ ಅಲ್ಲೂ ಬರ್ತದೆ, ಪೌಡರ್ ಫಾರ್ಮ್ ಅಲ್ಲಿ ಇರ್ತದೆ. ಸೊ ಅದನ್ನು ಸಹ ಒಂದು 50 ಗ್ರಾಂ 1 ಲೀಟರ್ ಒಂದು ಗಿಡಕ್ಕೆ ನಾವು ಕೊಡೋದ್ರಿಂದ ನಮಗೆ ಇದು ಉತ್ತಮವಾದಂಥ ಫಲಿತಾಂಶವನ್ನು ಸಹ ನಾವು ಕಂಡಿದ್ದೇವೆ. ಮತ್ತೆ ಈ ರೀತಿ ಕಾಂಬಿನೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ಅದೇ ರೀತಿ ನಾವೇನಾದ್ರೂ 15
15 ಕಾಂಬಿನೇಷನ್ ಮಾಡ್ತೀವಿ ಅಂತಂದ್ರೆ 15 ಕಾಂಬಿನೇಷನ್ ಅಲ್ಲಿ ಸಹ 150 ಗ್ರಾಮ್ ನಾವು ಹಾಕ್ಬೋದು. ಪೊಟ್ಯಾಶ್ ಅನ್ನ 100 ಗ್ರಾಮು ಮತ್ತೆ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಜೊತೆಗೆ ಪಾಲಿಸಲ್ಫೇಟ್ ಅನ್ನ 50 ಗ್ರಾಮ್ ಕೊಡ್ಬೋದು. ಇನ್ನ ಈ ಬಯೋ ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡ್ಬೋದಾ? ಜೈವಿಕ ಖಂಡಿತ ಯೂಸ್ ಮಾಡಿ. ಯಾಕೆಂತಂದ್ರೆ ಬರೇ ರಾಸಾಯನಿಕಗಳನ್ನ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರದ ಜೊತೆಗೆ ಈ ಒಂದು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತೆ ಅಜಿಟೋಬ್ಯಾಕ್ಟರ್ ಈ ತರ ಒಂದು ಏನ್ ನಮಗೆ ಜೈವಿಕ ಗೊಬ್ಬರ ಸಿಗುತ್ತೆ, ಇವುಗಳನ್ನ ನಾವು ಅದ್ರ ಜೊತೆ ಮಿಶ್ರಣ ಮಾಡಿ ನಾವು ಅದನ್ನ ಭೂಮಿಗೆ ಹಾಕಿದಾಗ ತುಂಬಾ ನಮಗೆ ಅನುಕೂಲ ಆಗ್ತದೆ. ಸೊ ಇದು ನಮಗೆ ಗೊಬ್ಬರಗಳ ನಿರ್ವಹಣೆಯಲ್ಲಿ ಅಂತ ನೋಡಿದ್ವಿ. ಮತ್ತೆ ಗೊಬ್ಬರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ನಾನು ಆಗ್ಲೇನೆ ಹೇಳಿದೆ, ನಾನು ಕೆಲವೊಂದು ಸಮಸ್ಯೆಗಳನ್ನು ನಾನು ತೋರಿಸ್ತೆ. ನಾನು ಅಂದ್ರೆ ಕ್ರಾಸ್ ಬೆಂಡಿಂಗ್ ಆಗ್ತಕ್ಕಂಥದ್ದು, ಇಡಿಮುಂಡಿಗೆ ಆಗ್ತಕ್ಕಂಥದ್ದು, ಮತ್ತೆ ನಮಗೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು, ಅರಳು ಉದುರ್ತಕ್ಕಂಥದ್ದು, ಮತ್ತೆ ಅಂಡೊಡಕ ಆಗ್ತಕ್ಕಂಥದ್ದು, ಇವೆಲ್ಲವಕ್ಕೂ ಉತ್ತರ ಅಂತ ಹೇಳಿದ್ರೆ ಈ ಸ್ಲೈಡ್. ಏನಪ್ಪಾ ಅಂದ್ರೆ, ನಾವು ಉತ್ತಮವಾಗಿ ಪೋಷಕಾಂಶವನ್ನು ನಿರ್ವಹಣೆ ಮಾಡಿದ್ರೆ ಅದರ ನಿಯಂತ್ರಣವನ್ನು ನಾವು ಮಾಡಬಹುದಾಗಿದೆ. ಇನ್ನು ಅಂತರ ಬೆಳೆಗಳನ್ನಾಗಿ ಮೊದಲ 3-4 ವರ್ಷಗಳಲ್ಲಿ ನಾವು ಬೆಳ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಆಪರ್ಚುನಿಟೀಸ್ ಇದೆ. ಅಡಿಕೆನಲ್ಲಿ ಬಾಳೆಯನ್ನು ನಾವು ಅಂತರ ಬೆಳೆಯಾಗಿ ನಾವು ಬೆಳ್ಕೋಬಹುದು. ಅಡಿಕೆನಲ್ಲಿ ಪಪ್ಪಾಯವನ್ನು ನಾವು ಪ್ರಾರಂಭದ ಹಂತದಲ್ಲಿ ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಮತ್ತೆ ಅಡಿಕೆನಲ್ಲಿ ನುಗ್ಗೆಯನ್ನು ನಾವು ಅಂತರ ಬೆಳೆಯಾಗಿ ಪ್ರಾರಂಭದ ಹಂತಗಳಲ್ಲಿ ನಾವು 2-3 ವರ್ಷಗಳ ಕಾಲ ಬೆಳಿಬಹುದು. ಇನ್ನು ಚೆನ್ನಾಗಿ ಬರ್ತಿರ್ತಕ್ಕಂಥ ತೋಟಗಳಲ್ಲಿ 10 ವರ್ಷ ಮೇಲ್ಪಟ್ಟ ತೋಟಗಳು ಅಥವಾ ಯಾವ ಅಡಿಕೆ ತೋಟಗಳಲ್ಲಿ ನಮ್ಮ ಕಾಂಡದ ಬಣ್ಣ ಒಂದು ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ, ಅದು ರಫ್ ಆಗಿರುತ್ತೆ, ಅಂತ ಒಂದು ತೋಟಗಳಲ್ಲಿ ನಾವು ಕಾಳುಮೆಣಸನ್ನು ಸಹ ನಾವು ಬೆಳೆಯೋದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ವಿಧಾನ. ಅದ್ರ ಜೊತೆಗೆ ಸಣ್ಣ ತೋಟಗಳಲ್ಲಿ ನಾವು ಶುಂಠಿಯನ್ನು ಸಹ ಬೆಳೆಯಬಹುದು. ಅದ್ರ ಜೊತೆಗೆ ದೊಡ್ಡ ತೋಟಗಳಲ್ಲಿ ನಾವು ಈ ಅರಿಶಿಣವನ್ನು ಸಹ ನಾವು ಬೆಳಿಬಹುದು. ಜೊತೆಗೆ ಅಡಿಕೆನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಕೋಕೋ ಗಿಡಗಳನ್ನು ಸಹ ನಾವು ಪ್ರತಿ 18 ಅಡಿಗೊಂದು ಕೋಕೋ ಗಿಡಗಳನ್ನು ಬೆಳ್ಕೋಬಹುದು. ಅದೇ ರೀತಿ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಅಲಸಂದೆಯನ್ನು ಹಾಕ್ಬೋದು. ಅದೇ ರೀತಿ ಸಣ್ಣ ಗಿಡಗಳಲ್ಲಿ ನಾವು ಈ ತರಕಾರಿ ಬೆಳೆಗಳನ್ನು ಸಹ ನಾವು ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅಧಿಕ ಆದಾಯವಾಗಿ ಮತ್ತೆ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿದ್ರೆ ನಾವು ಈ ಒಂದು ಚೆಂಡು ಹೂವನ್ನು ಸಹ ನಾವು ಬೆಳಿಬಹುದಾಗಿದೆ. ಸೊ ಅದೇ ರೀತಿ ಹಸಿರೆಲೆ ಗೊಬ್ಬರಗಳನ್ನ ವರ್ಷಕ್ಕೆ 2 ಬಾರಿ ನಾವು ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಬೆಳ್ಕೋಬಹುದಾಗಿದೆ. ಅದರಲ್ಲಿ ವೆಲ್ವೆಟ್ ಬೀನ್ಸ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಷ್ಟು ಒಳ್ಳೆಯ ಸೊಪ್ಪು ಬೇರೆ ಇನ್ಯಾವ ಒಂದು ಗಿಡದಲ್ಲೂ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಇದು ಬೀಜದ ಲಭ್ಯತೆನೂ ಸಹ ತುಂಬಾ ಕಷ್ಟ ಇದೆ. ಈ ಇತ್ತೀಚೆಗೆ ರೈತರು ಎಲ್ಲ ಬೆಳೀತಾರೆ, ಬಟ್ ಯಾರು ಸಹ ಬೀಜೋತ್ಪಾದನೆಯನ್ನು ಮಾಡ್ತಾ ಇಲ್ಲ. ನಾನು ವೆಲ್ವೆಟ್ ಬೀನ್ಸ್ ಹಾಕ್ತಕ್ಕಂಥ ರೈತರಿಗೊಂದು ಕಿವಿ ಮಾತೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ನೀವೊಂದು 4-5 ಸಾಲ ಬೀಜೋತ್ಪಾದನೆಗೋಸ್ಕರ ಇದನ್ನ ಬಿಟ್ಕೊಂಡು ಬೀಜವನ್ನ ಇತರೆ ರೈತರಿಗೆ ಕೊಟ್ರೆ ಅದು ತುಂಬಾನೇ ನಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಹಸಿರೆಲೆ ಗೊಬ್ಬರವನ್ನ ವರ್ಷದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಹಂಗೆ 1 ಬಾರಿ ಅಥವಾ 2 ಬಾರಿ ಬೆಳ್ಕೊಳ್ಳೋದ್ರಿಂದ ಕಳೆಗಳ ನಿಯಂತ್ರಣನೂ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಸಂಸ್ಕಾರದಿಂದ ಇದು ಕಾಂಡ ಬಿಡುತ್ತಕ್ಕಂಥದ್ದನ್ನು ನಾವು ನಿಯಂತ್ರಣ ಮಾಡ್ಬೋದು. ಅದೇ ರೀತಿ ಡಯಾಂಚ ಕ್ರಾಪ್ ಅನ್ನ ನಾವು ಬೆಳೆದ್ರೆ ನಮಗೆ ಕಳೆ ನಿಯಂತ್ರಣ, ಅದ್ರ ಜೊತೆಗೆ ಒಂದು ಸಾರಜನಕವನ್ನ ಸ್ಥಿರೀಕರಣಗೊಂಡು ಬೇರುಗಳಲ್ಲಿ ಶೇಖರಣೆ ಮಾಡಿ ಇದು ಸಹ ನಮಗೆ ಅನುಕೂಲ ಆಗುತ್ತೆ. ಇದು ಮೈಮೋಸ ಅಂತ ಹೇಳಿ, ಇದು ಸನ್ನೆಂಬು ಅಂತ ಹೇಳಿ, ಅಂದ್ರೆ ಸೆಣಬು. ಈ ಬೇರುಗಳ ಗಂಟುಗಳಲ್ಲಿ ಅದು ಸಾರಜನಕವನ್ನ ಸ್ಥಿರೀಕರಣ ಮಾಡಿ ನಮಗೆ ಕೊಡ್ತಕ್ಕಂಥ ಒಂದು ವಿಧಾನ. ಅದ್ರ ಜೊತೆಗೆ ನಾವು ಕಾಫಿಯನ್ನ ಅಂತರ ಬೆಳೆಯಾಗಿ ನಾವು ಬೆಳೀತಕ್ಕಂಥದ್ದು. ಜೊತೆಗೆ ಪ್ರಾರಂಭದ ಹಂತಗಳಲ್ಲಿ ತೊಗರಿಯನ್ನ ಅಂತರ ಬೆಳೆಯಾಗಿ ನಾವು ಬೆಳೀತಕ್ಕಂಥದ್ದು. ಇನ್ನು ಬಸಿಗಾಲುವೆಗಳನ್ನ ಪ್ರತಿ ಸಾರಿ ನಾವು ಮಳೆಗಾಲಕ್ಕೂ ಮುಂಚೆ ಬಸಿಗಾಲುವೆಗಳನ್ನ ಸ್ವಚ್ಛಗೊಳಿಸೋದ್ರಿಂದ ಹೆಚ್ಚಾದ ನೀರು ನಮಗೆ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಮ್ಮೆ ರೈತರು ಓಪನ್ ಡ್ರೈನೇಜ್ ಸಿಸ್ಟಮ್ ಅನ್ನು ಮಾಡ್ಕೋತಾರೆ. ಇದರಿಂದ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳು ಉಸಿರಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಈ ರೀತಿಯಾಗಿ ಕೆಲವು ರೈತ ಬಾಂಧವರು ಪ್ರತಿ 2 ಸಾಲಿಗೆ 1 ಸಾಲು ಟ್ರೆಂಚ್ ಅನ್ನು ತೆಗೆಸಿ ಅದರಲ್ಲಿ ಸಬ್ಸರ್ಫೇಸ್ ಫರ್ಟಿಲಿಟಿ ಇಂಪ್ರೂವ್ಮೆಂಟ್ ಅನ್ನು ಸಹ ಅವರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ನೀರಿನ ಅಂಶದಲ್ಲಿ ಕೆಲವು ರೈತರು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಮಣ್ಣಿನ ಗುಣಧರ್ಮ ಮತ್ತೆ ವಾತಾವರಣದ ಉಷ್ಣಾಂಶವನ್ನು ಅರಿತು ನಾವು ನೀರು ಕೊಡಬೇಕು. ಸುಮ್ಮನೆ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅತಿ ಹೆಚ್ಚು ನೀರನ್ನು ಕೊಡ್ತಾರೆ. ಯಾರ ರೈತರು ಅತಿ ಹೆಚ್ಚು ಅಡಿಕೆ ನೀರು ಕೊಡ್ತೀರಿ ಅವರ ಫಸಲು ತುಂಬಾ ಕಡಿಮೆ ಆಗುತ್ತೆ. ಯಾರು ನೀರನ್ನ ಹಿತವಾಗಿ ಮಿತವಾಗಿ ಕೊಡ್ತಾರೆ ಅಂತ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ ಈ ಒಂದು ಒಳ್ಳೆಯ ಒಂದು ಫಸಲನ್ನ ನಾವು ನೋಡ್ತೇವೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಣ್ಣಿನ ಗುಣಕ್ಕನುಗುಣವಾಗಿ ಕಪ್ಪು ಮಣ್ಣಿತ್ತು ಅಂತ ಹೇಳಿದ್ರೆ ಅಲ್ಲಿ ನೀರು ಹಿಡಿದುಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಅಂತ ತೋಟಗಳಲ್ಲಿ ನಾವು 10-12 ದಿವಸಗಳಿಗೊಮ್ಮೆ ನೀರನ್ನು ಕೊಡಬಹುದು. ಅದೇ ರೀತಿ ಮರಳು ಮಿಶ್ರಿತ ಮಣ್ಣು ಅಥವಾ ಕೆಂಪು ಮಣ್ಣು ಇತ್ತು ಅಂತ ಹೇಳಿದ್ರೆ
ಅಂತ ಒಂದು ತೋಟಗಳಲ್ಲಿ ನಮಗೆ 6 ರಿಂದ 7 ದಿವಸಗಳಿಗೆ ಒಮ್ಮೆ ನೀರನ್ನು ಕೊಡ್ಬೋದು. ಸೊ ಇದನ್ನು ನಾವು ಮಾನಿಟರ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ರೀತಿ ನಾವು ನೀರು ನಿಲ್ಲಿಸ್ತಕ್ಕಂಥದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಆಮೇಲೆ ಹನಿ ನೀರಾವರಿ ಪದ್ಧತಿ ಆಲ್ವೇಸ್ ನಮಗೆ ಬಹಳ ಉತ್ತಮವಾದಂಥ ಪದ್ಧತಿ. ಬೇರುಗಳು ಚೆನ್ನಾಗಿ ನೆನೀತದೆ, ನಮಗೆ ಆಲ್ವೇಸ್ ನಮಗೆ ನೀರನ್ನು ಉಳಿತಾಯ ಮಾಡಲಿಕ್ಕೆ ಅದು ಒಳ್ಳೆಯ ಸಿಸ್ಟಮ್ಮು. ಎರಡನೇದು ಏನಪ್ಪ ಅಂತಂದರೆ, ಇತ್ತೀಚೆಗೆ ಹೊಸ ವಿಧಾನ ಏನಪ್ಪ ಅಂತಂದರೆ, ಹನಿ ನೀರಾವರಿನಲ್ಲಿ ಗಿಡಗಳ ಹತ್ರನೇ ಈ ಥರ ಒಂದು ಟ್ರಿಪ್ಪರ್ಸನ್ನು ಹಾಕಿ ನೀರಾವರಿ ಪದ್ಧತಿಯನ್ನು ಮಾಡಿದ್ದನ್ನು ಸಹ ನಾವು ನೋಡಿದ್ದೇವೆ. ಜೊತೆಗೆ ಹನಿ ನೀರಾವರಿನಲ್ಲಿ ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ, ಮರಗಳಿಗೆ ನೀರನ್ನು ಕಟ್ಟಿ ಇದು ಮಾಡ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೇವೆ. ಅದೇ ರೀತಿ ಎಲ್ಲಿ ನೀರು ಜಾಸ್ತಿ ಇರುತ್ತೆ ಅಂಥ ತೋಟಗಳಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಆಫ್ ಇರಿಗೇಷನ್ ಅನ್ನು ಮಾಡ್ತಾರೆ. ಇದರಿಂದ ವಾತಾವರಣದಲ್ಲಿರ್ತಕ್ಕಂಥ ಏನು ನಮಗೆ ಇದು ಕಮ್ಮಿ ಆಗುತ್ತೆ, ಏನು ಒಂದು ಆಂತರಿಕ ಉಷ್ಣಾಂಶ ಕಡಿಮೆಯಾಗಿ ಹಾಳು ಉದುರತಕ್ಕಂಥದ್ದು ಕಡಿಮೆ ಆಗಲಿಕ್ಕೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಕಡಿಮೆ ಆಗುತ್ತೆ. ಸೊ ಇದು ಪ್ರತಿ 4 ವರ್ಷ 5 ವರ್ಷಕ್ಕೊಮ್ಮೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ನೀರಾವರಿ ಟ್ಯಾಂಕರ್ ನೀರಾವರಿ. ಯಾಕೆಂತ ಹೇಳಿದ್ರೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಒದಗಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ದಯವಿಟ್ಟು ರೈತ ಬಾಂಧವರು, ಅದಕ್ಕೆ ನಾನು ಹೇಳೋದು ಏನಂದರೆ, ಅಡಿಕೆ ತೋಟವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ನೀರು ಎಷ್ಟಿದೆ ಅದನ್ನು ಗಮನಿಸಿ ತೋಟವನ್ನು ಮಾಡಿದ್ರೆ ಈ ಒಂದು ಸಂದರ್ಭವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಇನ್ನು ಕೊಯ್ಲಿಗೆ ಬಂದರೆ, ನಮಗೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ತೋಟಗಳು ಅಂತ ಹೇಳಿದ್ರೆ, ನಾಟಿ ಮಾಡಿದ 4ನೇ ವರ್ಷಕ್ಕೆ ಫಸಲು ಪ್ರಾರಂಭ ಆಗ್ತದೆ. ಆದರೆ ಕನ್ಸಿಸ್ಟೆಂಟ್ ಈಲ್ಡ್ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ 6 ವರ್ಷಗಳು ನಮಗೆ ಬೇಕಾಗ್ತದೆ. 6 ವರ್ಷಗಳಿಂದ 14 ವರ್ಷದ ತನಕ ಏನಿದೆ ಅದು ಪೀಕ್ ಈಲ್ಡ್ ಅಂತ ಕರಿತೀವಿ ನಾವು ಅಡಿಕೆ ತೋಟಗಳಲ್ಲಿ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ನಾವು ಅಡಿಕೆಯನ್ನು ಕೊಯ್ತೇವೆ. ಅದನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಇಟ್ಕೊಬೇಕು ಅಂತ ಹೇಳಿದ್ರೆ, ನಾನು ಮೇಲೆ ಹೇಳಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಸರಿಯಾದ ಸಂದರ್ಭದಲ್ಲಿ ಮಾಡಿದ್ರೆ ಮಾತ್ರ ಈ ರೀತಿ ನಾವು ಫಸಲನ್ನು ತೆಗೆದುಕೊಳ್ಬೇಕಾಗಿದೆ. ಸೊ ಇದು ಅಡಿಕೆ ಸಂಸ್ಕರಣೆಯ ಒಂದು ಚಿತ್ರ. ಈ ಸಂಸ್ಕರಣೆ ಮಾಡಿರ್ತಕ್ಕಂಥ ಅಡಿಕೆಯನ್ನು ನಾವು ಒಂದು ಮಳೆಗಾಲದ ಸಂದರ್ಭದಲ್ಲಿ ಈ ಥರ ಲೋ ಕಾಸ್ಟ್ ಡ್ರೈಯರ್ ಅನ್ನು ಮಾಡಿ ಪಾಲಿ ಹೌಸ್ ಅನ್ನು ಮಾಡಿ ಇಲ್ಲೂ ಸಹ ನಾವು ಅದನ್ನು ಒಣಗಿಸ್ಕೊಂಡು ಇದನ್ನ ಮಾರಾಟ ಮಾಡಲಿಕ್ಕೆ ನಾವು ಅನುಕೂಲ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಮಳೆಗಾಲ ಹೆಚ್ಚಾದಂಥ ಸಂದರ್ಭದಲ್ಲಿ ಇವುಗಳನ್ನು ಇದರಲ್ಲಿ ಒಣಗಿಸೋದ್ರಿಂದ ನಮಗೆ ಆಗ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಅಡಿಕೆನಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾರೆ. ಕೊರೊಬ್ರ ಅಡಿಕೆ ಇರ್ಬೋದು, ರವೆ ಅಡಿಕೆ ಇರ್ಬೋದು, ಕುಸುಮ ಅಡಿಕೆ, ಸಿಹಿ ಅಡಿಕೆ ಇರ್ಬೋದು, ಆಮೇಲೆ ಪಿಟಾನ್ ಅಡಿಕೆ ಇರ್ಬೋದು, ಮಲ್ಬಾರ್ ಇರ್ಬೋದು, ದುಂಡು ಅಡಿಕೆ, ಹಾಲು ಅಡಿಕೆ, ಕೊಚ್ಚು ಬೆಟ್ಟ ಅಡಿಕೆ, ಈ ಥರ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ನಾವು ಮಾರಾಟ ಮಾಡ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೇವೆ. ಅದೇ ರೀತಿ ಅಡಿಕೆನಲ್ಲಿ ಇತರೆ ಉಪ ಉತ್ಪನ್ನಗಳಂತ ಹೇಳಿದ್ರೆ ಅಡಿಕೆಯ ಒಂದು ತಟ್ಟೆಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಟೀಯನ್ನು ಸಹ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇನ್ನೊಂದು ರೈತರಿಗೆ ಕಿವಿ ಮಾತೇನಪ್ಪ ಅಂತಂದ್ರೆ, ಅಡಿಕೆ ಸಿಪ್ಪೆಯನ್ನ ಯಾವುದೇ ಕಾರಣಕ್ಕೂ ರೋಡ್ ಹತ್ರ ಹಾಕ್ಬಿಟ್ಟು ಅದನ್ನ ಸುಡಬಾರ್ದು. ಅದನ್ನ ಗೊಬ್ಬರವನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ರ ಬಗ್ಗೆ ಹೆಚ್ಚಿನ ಒಂದು ತರಬೇತಿಯನ್ನು ರೈತರಿಗೆ ನಾವು ಕೊಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ, ಅಡಿಕೆ ಸಿಪ್ಪಿನಲ್ಲಿ ಸೆಲ್ಯುಲೋಸ್ ಮತ್ತೆ ಲಿಗ್ನಿನ್ ಹೆಮಿಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾವು ಒಂದು ಡಿಕಾಂಪೋಸರ್ ಪೌಡರ್ ಅಥವಾ ಕಾಂಪೋಸ್ಟ್ ಕಲ್ಚರ್ ಅನ್ನು ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೂಕ್ತವಾದ ವಾತಾವರಣವನ್ನು ಮಾಡಿ ಜಸ್ಟ್ 9 ರಿಂದ 10 ತಿಂಗಳಲ್ಲಿ ಈ ಒಂದು ಅಡಿಕೆ ಸಿಪ್ಪೆಯನ್ನು ಕೊಳೆಸಿ ಗೊಬ್ಬರ ಮಾಡ್ತಕ್ಕಂಥ ವಿಧಾನವನ್ನು ಕಂಡುಹಿಡಿದಿದ್ದೇವೆ. ದಯವಿಟ್ಟು ರೈತ ಬಾಂಧವರು ಇದನ್ನ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತೀವಿ. ಇನ್ನು ಉತ್ತಮ ಅಡಿಕೆ ಇಳುವರಿಗೆ ಒಂದು 20 ಸೂತ್ರಗಳಂತ ಮಾಡಿದ್ದೀವಿ. ಸೊ ಇದರಲ್ಲಿ ಬಹಳ ವಿಶೇಷ ಏನಪ್ಪಾ ಅಂದ್ರೆ, ಪ್ರತಿ ವರ್ಷವೂ ಒಳ್ಳೆಯ ಇಳುವರಿ ಕೊಡ್ತಕ್ಕಂಥ ಗೋಟುಗಳನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಮಣ್ಣು ಪರೀಕ್ಷೆ ಆಧಾರದಲ್ಲಿ ರಸಗೊಬ್ಬರಗಳ ನಿರ್ವಹಣೆಯನ್ನು ಮಾಡಬೇಕು. ಇನ್ನು ಹೊಸ ತೋಟಗಳಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಮಾಡ್ಕೊಳ್ಳಿ. ಹಳೆ ತೋಟಗಳಲ್ಲಿ ನೀರಿದ್ದರೆ ಮಾತ್ರ ತುಂತುರು ನೀರಾವರಿ ಮಾಡ್ಕೊಳ್ಳಿ. ನೀರು ಬಸಿಯದ ತೋಟಗಳಲ್ಲಿ ಚೆನ್ನಾಗಿ ಬಸಿಗಾಲುವೆಗಳನ್ನು ನಿರ್ವಹಣೆ ಮಾಡಿ. ಕಳೆ ನಾಶಕದ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ವರ್ಷಕ್ಕೆ 2 ಬಾರಿ ಆದರೂ ಹಸಿರೆಲೆ ಗೊಬ್ಬರದ ಗಿಡವನ್ನು ಬೆಳೆದು ಭೂಮಿಗೆ ಸೇರಿಸಬೇಕು. ವರ್ಷಕ್ಕೆ 2 ಬಾರಿ ಉಳುಮೆ ಸಾಕು. ಅತಿಯಾಗಿ ಉಳುಮೆ ಮಾಡೋದ್ರಿಂದ ನಮಗೆ ಬೇರುಗಳಿಗೆ ಹಾನಿ ಆಗ್ತದೆ. ಜೊತೆಗೆ ತುಂತುರು ಬೇರುಗಳು ಹಾನಿ ಆದಂಥ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಮತ್ತೆ ಹೊದಿಕೆ ಬೆಳೆಗಳನ್ನು ನಮ್ಮ ತೋಟದಲ್ಲಿ ಬೆಳೀತಕ್ಕಂಥದ್ದು, ಎರೆಹುಳು ತೊಟ್ಟಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತೆ ಪ್ರತಿ ಎಕರೆಗೆ ಒಂದು 4 ರಿಂದ 5 ಜೇನು ಪೆಟ್ಟಿಗೆಗಳನ್ನು ಇಟ್ಕೊಳ್ತಕ್ಕಂಥದ್ದು, ಮತ್ತೆ ಕೊಯ್ಲು ಮುಗಿದ ನಂತರ ಅಲ್ಲಲ್ಲಿ ಉಳಿತಕ್ಕಂಥ ಹಿಂಗಾರಗಳನ್ನು ತೆಗೆದು ಹಾಕ್ತಕ್ಕಂಥದ್ದು, ಮತ್ತೆ ಪಶ್ಚಿಮದಲ್ಲಿರ್ತಕ್ಕಂಥ ಗಿಡಗಳಿಗೆ ನಾವು ಸುಣ್ಣವನ್ನು ಲೇಪನ ಮಾಡ್ತಕ್ಕಂಥದ್ದು, ಪೋಷಕಾಂಶಗಳನ್ನ
2 ಪ್ರಮಾಣದಲ್ಲಿ ನಾವು ಕೊಡ್ತಕ್ಕಂಥದ್ದು, ತಜ್ಞರ ಸಲಹೆಯಂತೆ ಲಘು ಪೋಷಕಾಂಶಗಳನ್ನು ನೀಡ್ತಕ್ಕಂಥದ್ದು, ಮತ್ತೆ ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಉನ್ನತ ಅಧಿಕಾರಿಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಆದಷ್ಟು ಸ್ವಲ್ಪ ಯಾಂತ್ರಿಕೃತವಾಗಿ ಕೃಷಿಗೆ ಒತ್ತು ಕೊಡಿ. ಮನೆ ಬಾಗಿಲಿಗೆ ಬಂದು ಮಾರ್ತಕ್ಕಂಥ ಗೊಬ್ಬರಗಳನ್ನು ಕೊಂಡು ಮೋಸ ಹೋಗಬೇಡಿ. ಆದಷ್ಟು ವರ್ಷದ ಫಸಲನ್ನ ನಮಗೆ ಉತ್ತಮ ಬೆಲೆ ಸಿಕ್ಕಾಗ ಮಾರಾಟ ಮಾಡಿ. ಅಂತರ ಬೆಳೆಯಾಗಿ ಕೋಕೋ, ಮೆಣಸು ಮತ್ತು ಬಾಳೆ ಮುಂತಾದವುಗಳನ್ನು ಬೆಳೀರಿ. ಮತ್ತು ಕೆರೆಗೋಳನ್ನ ತೋಟಕ್ಕೆ ಹಾಕೋದನ್ನ ಕಡಿಮೆ ಮಾಡಿ. ಇವು ಒಂದು 20 ಪ್ರಮುಖ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನನ್ನ ಒಂದು ಚಾನಲ್ ಹೆಸರಿದೆ, ಬಸವನಗೌಡ MG ಅಂತ ಹೇಳಿ. ಈಗಾಗಲೇ ಸುಮಾರು 54,000ಕ್ಕೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದರ ಒಂದು ಪ್ರಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಏನೇ ಬೇಕಾದ್ರೂ ಸಹ ಈ ಒಂದು ಯೂಟ್ಯೂಬಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಅದರಲ್ಲಿ ಇರ್ತಕ್ಕಂಥ ಒಂದು ವಿವಿಧ ವಿಡಿಯೋಗಳನ್ನು ನೋಡಿ ಇತರೆ ರೈತರೊಂದಿಗೆ ಸಹ ನೀವು ಅದನ್ನ ಮಾಹಿತಿಯನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ತಾ, ಈ ಸಂದರ್ಭದಲ್ಲಿ ಜಸ್ಟ್ ಒಂದು ಈ ಅಡಿಕೆ ಬೆಳೆಯ ಒಂದು ಚಿತ್ರಣದ ಬಗ್ಗೆ ಒಂದು ಬ್ರೀಫ್ ಆಗಿ, ಅಂದ್ರೆ ಡೀಟೇಲ್ ಆಗಿ ಹೋಗಿಲ್ಲ, ಬ್ರೀಫ್ ಆಗಿ ನಿಮಗೆ ಇದರ ಒಂದು ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ಇನ್ನೇನೇ ಪ್ರಶ್ನೋತ್ತರ ವೇಳೆಯಲ್ಲಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಪ್ರಶ್ನೆಗಳ ಮೂಲಕ ನಾವು ಈ ಒಂದು ಇಂಟ್ರಾಕ್ಷನ್ ಅನ್ನ ಮಾಡೋಣ ಅಂತ ನಿಮ್ಮಲ್ಲಿ ಹೇಳ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ರಾಜೇಶ್, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ರೈತ ಬಾಂಧವರು ಏನಾದರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ, ಸರ್ ಉತ್ತರ ಕೊಡ್ತಾರೆ. ಇನ್ನೊಂದು 5-10 ನಿಮಿಷ ನೀವು ಏನೇ ಪ್ರಶ್ನೆಗಳು, ಅಡಿಕೆದು ರೋಗ, ಕೀಟ, ಪೋಷಕಾಂಶ ನಿರ್ವಹಣೆ, ಬೇರೆ ಏನೇ ಮಾಹಿತಿ ಇದ್ರೆ ಅಡಿಕೆ ಬಗ್ಗೆ ಕೇಳಿ, ಸರ್ ಉತ್ತರವನ್ನ ಕೊಡ್ತಾರೆ. ಸಾರಿ, ನನ್ನ ವಾಯ್ಸ್ ಯಾಕೆ ಜೋರಾಗಿ ಆಗಲಿಲ್ಲ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಾಗಾಗಿ ಜೋರಾಗಿ ವಾಯ್ಸ್ ಮಾತಾಡೋಕ್ಕಾಗಲಿಲ್ಲ. ಆದರೂ ರೈತರು ಏನೇ ಕ್ವಶನ್ಸ್ ಇದ್ರು ದಯವಿಟ್ಟು ಕೇಳಿ. ಸರ್, ಈಗ ಗುಂಡಿ ತೆಗಿಸ್ತೀವಲ್ಲ ಸರ್ ಅಡಿಕೆ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ, ಓಕೆ, ಅವಾಗ ಏನೇನ್ ಗೊಬ್ಬರ ಹಾಕಿದ್ರೆ ಬೆಸ್ಟ್ ಸರ್? ಯಾವ್ಯಾವ್ದು? ಒಳ್ಳೆ ಪ್ರಶ್ನೆ ರೈತ ಬಾಂಧವರೇ. ಗುಂಡಿ ತೆಗೆದಾದ್ಮೇಲೆ ಫಸ್ಟು ಮೇಲ್ಮಣ್ಣು ಇರುತ್ತಲ್ಲ, ಆ ಮೇಲ್ಮಣ್ಣನ್ನ ಕೆಳಗಡೆ ಹಾಕಬೇಕು ಗುಂಡಿಯಲ್ಲಿ. ಹಾ ಸರ್. ಮೇಲ್ಮಣ್ಣನ್ನ ಕೆಳಗಡೆ ಹಾಕಿದ್ಮೇಲೆ ನಿಮ್ಮ ಅಪೋಸಿಟ್ ಮಣ್ಣು, ಈಗ ಕೆಂಪು ಮಣ್ಣು ಇತ್ತು ಅಂತಂದ್ರೆ ಅಥವಾ ಕಪ್ಪು ಮಣ್ಣು ಇತ್ತು ಅಂದ್ರೆ ಕೆಂಪು ಮಣ್ಣು ಹಾಕ್ಬೇಕು. ಮತ್ತೆ ನೀವು ಆದಷ್ಟು ಸ್ವಲ್ಪ ಬೇವಿನ ಪೌಡರ್ ಸಿಕ್ಕರೆ ಬೇವಿನ ಪೌಡರ್ ಹಾಕಿ 1 kg, ಅಥವಾ ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ 1 ಪುಟ್ಟಿ ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕೊಳೆತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕ್ರಿ. ಅಷ್ಟು ಸಾಕು. ಆಮೇಲೆ ನಾವು ನಾಟಿ ಮಾಡಿ ಅದು 2 ತಿಂಗಳಾದ ನಂತರ ಬೇರೆ ಬೇರೆ ನಮಗೆ ಒಳ್ಳೊಳ್ಳೆ ಮಾಲಿಕ್ಯೂಲ್ಸ್ ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ. ಡ್ರೆಂಚಿಂಗ್ ಮಾಡಲಿಕ್ಕೆ ಯೂಮಿಕ್ ಆಸಿಡ್ ಅನ್ನ ಹಾಕ್ಬೋದು. ಜೊತೆಗೆ ಸ್ಟಾರ್ಟರ್ ಅಂತ ಹೇಳಿ ನಮಗೆ ಒಂದು ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರ ಸಿಗುತ್ತೆ, ಅದನ್ನು ಸಹ ನಾವು ಡ್ರೆಂಚಿಂಗ್ ಮಾಡ್ಬೋದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಇಷ್ಟನ್ನ ಹಾಕಿದ್ರೆ ಸಾಕು. ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಮೇಲ್ಮಣ್ಣು ಹಾಕ್ರಿ, ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣು ಹಾಕ್ರಿ, ಅದನ್ನ ಗುಂಡಿ ಮುಚ್ಚಿಬಿಟ್ಟು ಆಮೇಲೆ ನೀವು ನಾಟಿ ಮಾಡಿ. ಎಷ್ಟು ಫೀಟ್ ಗುಂಡಿ ತೆಗೆದ್ರೆ ಒಳ್ಳೇದು ಸರ್? ಮಿನಿಮಮ್ ಅಂತಂದ್ರೆ 1.5 ಅಡಿಯಿಂದ 2 ಅಡಿ ಆಳದ ಗುಂಡಿ ತೆಗಿಬೇಕು. ಅದನ್ನ ಮತ್ತೆ ಮುಚ್ಚಿಬಿಟ್ಟು ಅದರಲ್ಲಿ ಚೆಂಬುಗುದ್ದನ್ನ ನಾಟಿ ಮಾಡ್ಬೇಕು. ಸರಿ ಸರ್. ಎಷ್ಟು ತಿಂಗಳ ಅಡಿಕೆ ಗಿಡ ಒಳ್ಳೇದು ಸರ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಕ್ಕೆ? ನಾನು ಹೇಳ್ತಾ ಇದ್ದೀನಿ 8 ರಿಂದ 10 ತಿಂಗಳು ಸಣ್ಣ ಗಿಡ ಇದೆಯಲ್ಲ, ಅದನ್ನ ಮಾಡಿದ್ರೆ ಅದ್ಭುತವಾಗಿ ಬರುತ್ತೆ. ಬಹಳ ಜನ ರೈತರು ಈಗ ತುಂಬಾ ಈಗ ರೇಟ್ ಚೆನ್ನಾಗಿರೋದ್ರಿಂದ 2 ವರ್ಷದ್ದು 2.5 ವರ್ಷದ ಗಿಡ ತಂದು ಹಾಕ್ತಾ ಇದಾರೆ. ಅಫ್ಕೋರ್ಸ್ ಖಂಡಿತವಾಗ್ಲೂ ಅವು ಬೇಗ 1 ವರ್ಷ ಫಸಲಿಗೆ ಬರ್ತದೆ, ಇಲ್ಲ ಅಂತಲ್ಲ, ಬಟ್ ಆದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. 8 ರಿಂದ 12 ತಿಂಗಳು ವಯಸ್ಸಿನ ಗಿಡ ಏನಿದಾವಲ್ಲ, ಅದು ತುಂಬಾ ಅದ್ಭುತವಾದಂತ ಗಿಡ ಹಾಕ್ಲಿಕ್ಕೆ. ಸರ್, ಇದು ನಮ್ಮ ಮೈಸೂರು ಭಾಗಕ್ಕೆ ಯಾವ ವೆರೈಟಿ ಸೂಟ್ ಆಗುತ್ತೆ? ಮೈಸೂರು ಭಾಗಕ್ಕೆ ನಮಗೆ ಈ ಒಂದು ಭೀಮ್ ಸಮುದ್ರ ಲೋಕಲ್ ಮತ್ತೆ ಚಿತ್ರಹಳ್ಳಿ ಲೋಕಲ್ ಅಂತ ಹೇಳಿ ಅವೆರಡು ವೆರೈಟಿಗಳು ಬಹಳ ಸೂಕ್ತ ಆಗ್ತವೆ. ಈಗ ಆಲ್ರೆಡಿ ನಮ್ಮ ಗೈಡೆನ್ಸ್ ಅಲ್ಲಿ ತುಂಬಾ ಜನ ಮೈಸೂರು ಸುತ್ತಮುತ್ತ, ಮೈಸೂರು, ಚಾಮರಾಜನಗರ, ನಂಜನಗೂಡು ಆ ಕಡೆ ಎಲ್ಲ ಇತ್ತೀಚೆಗೆ ಚೆನ್ನಾಗಿ ಬೆಳೀತಾ ಇದ್ದಾರೆ. ಇಲ್ಲಿಂದ ತಗೊಂಡೋಗಿನೂ ಸಹ ಮಾಡ್ತಾ ಇದ್ದಾರೆ. ಖಂಡಿತ ಮಾಡಬಹುದು. ಥ್ಯಾಂಕ್ ಯು. ಹಲೋ ಸರ್. ಹೇಳಿ. ಅಡಿಕೆ ಮರ 4 ವರ್ಷದ್ದು, ಬುಡದಿಂದ ಮೇಲ್ಗಡೆ ಸ್ವಲ್ಪ ಸೀಳುತ್ತೆ. ನಾನು ಹೇಳಿದೆ ಸೂರ್ಯನ ರೆಡ್ ಕಲರ್ ಅಂಟು ಬರುತ್ತೆ ಒಳಗಡೆಯಿಂದ. ರೆಡ್ ಕಲರ್ ನಾನು ಹೇಳಿದೆ, ಸೂರ್ಯನ ಶಾಖಕ್ಕೆ ಆತರ ಏನಾದ್ರೂ ಬಿರುಕು ಬಿಟ್ಟಿದ್ರೆ ಸೆಕೆಂಡರಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡ್ಬೋದು. ಅದಕ್ಕೇನ್ ಮಾಡಿ ಅಂತ ಗೊತ್ತಾ? ಫಸ್ಟ್ ಅದನ್ನ ಒಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಕ್ಕೆ ಬ್ಲೈಟ್ಯಾಕ್ಸ್ ಪೌಡರ್ ಸಿಗುತ್ತೆ, ಕಾಪರ್ ಆಕ್ಸಿಕ್ಲೋರೈಡ್ ಪೌಡರ್. ಅದನ್ನ ಪೇಸ್ಟ್ ತರ ಮಾಡ್ಕೊಳ್ಳಿ. ಇಷ್ಟೇ ಗ್ರಾಮ್ ಅಂತ ಹೇಳೋದಿಲ್ಲ ನಾನು, ಒಂದು
ದ್ರಾವಣ ಪೇಸ್ಟ್ ತರ ಆಗ್ಬೇಕು, ಆಯ್ತಾ? ಹ್ಮ್ ಅದನ್ನ ನೀವು ಚೆನ್ನಾಗಿ ಅದಕ್ಕೆ ಪೇಸ್ಟ್ ಅನ್ನ ಹಚ್ಚಿ ಒಂದು. ಹ್ಮ್ ಎರಡನೇದೇನಪ್ಪ ಅಂತಂದ್ರೆ ಅದೇನಾದ್ರೂ ಹೋಲ್ ಆಗಿದ್ರೆ ಅಥವಾ ತುಂಬಾ ಓಪನ್ ಆಗಿದ್ರೆ ಅಂಟು ಮಣ್ಣು, ಜೇಡಿ ಮಣ್ಣು ಸಿಗುತ್ತಲ್ಲ, ಹಾ ಸಿಗುತ್ತೆ. ಆ ಮಣ್ಣನ್ನ ಅದಕ್ಕೆ ಮೆತ್ತಿ ಬಿಟ್ಟು ಅದಕ್ಕೆ ಸುತ್ತಲೂ ಬ್ಯಾಗಡಿ ಕವರ್ ಆದ್ರೂ ಕಟ್ರಿ ಅಥವಾ ಶೇಡ್ ನೆಟ್ ಆದ್ರೂ ಕಟ್ರಿ, ಅದು ರಿಕವರಿ ಆಗುತ್ತೆ. ಹ್ಮ್ ಸರಿ ಸರ್. ಓಕೆ. ಸರ್ ಮತ್ತೆ ಒಂದು 8 ವರ್ಷದ್ದು ಗಿಡ ಸರ್, ಹಾ ಅದು ಇದೆಲ್ಲ ಮಾಡ್ಸಿದೀವಿ ಸರ್, ಬೋರಾನು ಮತ್ತೆ ಇದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಾಕ್ಸಿದೀವಿ, ಆದ್ರೂ ಅರಳುದ್ರದು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಒಂದ್ಸಾರಿ ಏನ್ ಮಾಡಿ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬಿಡಿ ಈ ಸರಿ. ಹಾ ಸರ್. ಮಣ್ಣು ಪರೀಕ್ಷೆ ಮಾಡಿಸಿ ನೋಡೋಣ. ಅದರಲ್ಲಿ ಹಾ, ಸರ್. ಕೆಲವೊಮ್ಮೆ ಏನಾಗುತ್ತೆ, ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಆದಾಗೂ ಸಹ ಈ ತರ ಆಗುತ್ತೆ. ಹಾ ಹಾಗಾಗಿ ಸರ್. ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ರಿಪೋರ್ಟ್ ಅನ್ನು ಶೇರ್ ಮಾಡಿದ್ರೆ ನಾನು ಹಾ ಸರ್. ಬೇರೆ ಏನ್ ಹಾಕ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ಹಾ ಸರಿ ಸರ್, ಆಯ್ತು. ಸರ್, ಹೇಳಿ. ಅಡಿಕೆಗೆ ವರ್ಷಕ್ಕೆ ಎಷ್ಟು ಸಾರಿ ತಿಂಡಿ ಕೊಡ್ಬೋದು? ತಿಂಡಿ ಅಲ್ಲ, ಗೊಬ್ಬರ ಅದು. ಗೊಬ್ಬರ. ಹ್ಮ್ ವರ್ಷಕ್ಕೆ 2 ಬಾರಿ ಕೊಡಿ ಸಾಕು. ಒಂದು ಮುಂಗಾರು, ಇನ್ನೊಂದು ಹಿಂಗಾರು. ಹಿಂಗಾರಿಗೆ. ಮುಂಗಾರಲ್ಲಿ ಜೂನ್ ತಿಂಗಳಲ್ಲಿ ಕೊಟ್ರೆ, ಹಿಂಗಾರಲ್ಲಿ ನವೆಂಬರ್ ತಿಂಗಳಲ್ಲಿ ಕೊಡಿ. ಹ್ಮ್. ಮತ್ತೆ ಬಹಳ ಮುಖ್ಯವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಸಾವಯವ ಗೊಬ್ಬರವನ್ನು ಕೊಡ್ಲೇಬೇಕು. ಬಹಳ ಜನ ರೈತರು ಮಾಡ್ಕೋತೀರಿ, ಸಾವಯವ ಗೊಬ್ಬರ ಸಿಗಲ್ಲ ಅಂತೇಳಿ ಕೊಡಲ್ಲ. ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಗೊಬ್ಬರ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಯಾವ್ದಾರ ಆಗ್ಬೋದು. ಅದನ್ನ ಮುಂಗಾರಲ್ಲೇ ಕೊಡಿ, ಆಯ್ತಾ? ಇನ್ನ ಎರಡು ಬಾರಿ ನಾವು ಗೊಬ್ಬರವನ್ನು ಕೊಡ್ಬೇಕಾಗುತ್ತೆ. ಅದು ಪೋಷಕಾಂಶವನ್ನ ಹಿಂಗಾರಲ್ಲಿ ಕೊಡ್ಬೇಕಾಗುತ್ತೆ. ಎಷ್ಟು ಕೊಡ್ಬೋದು ಸರ್? 4 ವರ್ಷದ ಮರ ಅಂದ್ರೆ? ಮಿನಿಮಮ್ ಎಷ್ಟು ಟನ್ ಕೊಡ್ಬೇಕು ಸರ್ ಪರ್ ಎಕರ್? ನಾನು ಹೇಳ್ತೀನಿ, ಮಂಕ್ರಿ ಲೆಕ್ಕದಲ್ಲಿ ಹೇಳ್ತೀನಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಒಂದು 10 ವರ್ಷದ ಮೇಲಿನ ಗಿಡ ಇತ್ತು ಅಂದ್ರೆ ಅಟ್ಲೀಸ್ಟ್ ಎರಡು ಮಂಕ್ರಿ ಅಂದ್ರೆ 15 kg ಬೀಳುತ್ತೆ ನಮಗೆ. ಓಕೆನಾ? ಅಷ್ಟು ನಾವು ಗಿಡದಿಂದ 2 ಅಡಿ ದೂರದಲ್ಲಿ ಗೊಬ್ಬರವನ್ನು ಚೆಲ್ಬೇಕು ನೀಟಾಗಿ. ಅದನ್ನ ಭೂಮಿನಲ್ಲಿ ಮುಚ್ಚಬೇಕು. ಒಂದು. ಎರಡನೇದು, ಕುರಿ ಗೊಬ್ಬರ ಕೊಡ್ತೀನಿ ಅಂತ ಹೇಳಿದ್ರೆ ಈ ಚೀಲದಲ್ಲಿ ಬರ್ತಾ ಇದೆ ಕುರಿ ಗೊಬ್ಬರ, ಹೌದಾ? ಸೊ ಕನಿಷ್ಠ 5 ಗಿಡಗಳಿಗೆ 1 ಚೀಲ ಅಂದ್ರೆ 20 kg ಚೀಲ ಬಂತು ಅಂದ್ರೆ, 23 kg ಬಂತು ಅಂದ್ರೆ ನಮಗೆ 4 ರಿಂದ 4.25 kg ಒಂದು ಗಿಡಕ್ಕೆ ಹೋಗುತ್ತೆ. ಓಕೆನಾ? ಇನ್ನ ಕೋಳಿ ಗೊಬ್ಬರ ಕೊಡ್ತೀನಿ ಅಂತಂದ್ರೆ 1 ರಿಂದ 2 kg ಕೊಡಿ, ಆಯ್ತಾ? ಆಮೇಲೆ ರಾಸಾಯನಿಕ ಕೊಡ್ತೀವಿ ಅಂದ್ರೆ ನಾನು ಆಗ್ಲೇ ಒಂದು ಟೇಬಲ್ ಹಾಕಿದ್ದೆ, ಅದ್ರ ಪ್ರಕಾರ ಹೋಗಿ 10-26 ಆಗ್ಬೋದು ಅಥವಾ 15-15 ಆಗ್ಬೋದು, ಯಾವ್ದಾದ್ರು ನೀವು ಆ ಟೇಬಲ್ ಮೂಲಕ ನೀವು ಆ ಗೊಬ್ಬರವನ್ನ ಕೊಡಿ. ಸರ್, ಹೇಳಿ. ಕೋಳಿ ಗೊಬ್ಬರ ಕೊಟ್ರೆ ನೀರು ಜಾಸ್ತಿ ಕೇಳುತ್ತಲ್ವಾ ಸರ್? ಅದಕ್ಕೆ ಕೋಳಿ ಗೊಬ್ಬರ ಕೊಟ್ಟರೆ ನೀರು ಜಾಸ್ತಿ ಕೇಳುತ್ತೆ ಅಂದ್ರೆ ಅದನ್ನು ಮುಂಗಾರಲ್ಲೇ ಕೊಡಬೇಕು. ಅದಕ್ಕೆ ಮಳೆಗಾಲದಲ್ಲಿ ಮಾತ್ರ? ಮಳೆಗಾಲದಲ್ಲಿ 1.5 ರಿಂದ 2 kg ಮಾತ್ರ ಕೊಡಬೇಕು. ಅದಕ್ಕೆ ನಾನು ಹೇಳ್ತಿದ್ದೀನಿ ಮುಂಗಾರಲ್ಲಿ. ಸರ್, ಇಲ್ಲಿ ರೈತರೊಬ್ರು ಕಮೆಂಟ್ ಹಾಕಿದ್ದಾರೆ, ಆ ನ್ಯೂಟ್ರಿಯೆಂಟ್ಸ್ ಇದಿತ್ತಲ್ಲ ಸರ್, ಅದು ಸರಿ ಡಿಸ್ಪ್ಲೇ ಮಾಡ್ಬೇಕಂತೆ ಸರ್, ರೆಕಮೆಂಡೇಶನ್. ಓಕೆ. ಸರ್, ಹೇಳಿ. ಸರ್ ನಮ್ದು ಇವಾಗ 4 ವರ್ಷದ ಅಡಿಕೆ ತೋಟ. ಓಕೆ. ನಾವು ಫಸ್ಟ್ ಸ್ಟಾರ್ಟಿಂಗು ಗಿಡ ಕೂರ್ಸುವಾಗುನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ. ಮತ್ತೆ ಇವಾಗ 3 years ಆದ್ಮೇಲೆ ಮತ್ತೆ ಲಾಸ್ಟ್ ಬೇಸಿಗೆಯಲ್ಲೂ ಕೊಟ್ಟಿದ್ವಿ ಸರ್ ಕೊಟ್ಟಿಗೆ ಗೊಬ್ಬರನ. ಓಕೆ. ಇವಾಗ್ಲೂ ಕೊಡ್ಬಹುದಾ? ಇವಾಗ ಎಷ್ಟು ವರ್ಷದ ಅನ್ನೋದು? 4 ವರ್ಷದ್ದು ಸರ್. ಇವಾಗ 4 ವರ್ಷ ರನ್ ಅಪ್. 4 ವರ್ಷ ರನ್ ಆಗ್ತಾ ಇದೆ. ಈಗ ಲಾಸ್ಟ್ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಎಷ್ಟು ದಿವಸ ಆಯ್ತಮ್ಮ? 1 year ಆಯ್ತು ಸರ್. 1 year ಆಗಿದೆಯಾ? ಸೊ ಈ ಸೀಸನ್ ಬೇಡ, ನೆಕ್ಸ್ಟ್ ಮೇ ತಿಂಗಳಲ್ಲಿ ಕೊಡಿಬೇಕಾದ್ರೆ. ಓಕೆ ಸರ್. ಓಕೆ. ಇಲ್ಲ ಸರ್, ನೀರಾವರಿ ಅಲ್ಲ, ಅದಕ್ಕೆ ಕೇಳಿದೆ ನಾನು. ಇಲ್ಲ, ಮೇ ತಿಂಗಳಲ್ಲಿ ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಯಾರು ವಡೇರಳ್ಳಿ ಒಂದು ಕಮೆಂಟ್ ಮಾಡಿದ್ರೆ ನೋಡಿ ಸರ್, ಈಗ ಡಿಸ್ಪ್ಲೇ ಮಾಡಿದ್ದಾರೆ ನ್ಯೂಟ್ರಿಯೆಂಟ್ ರೆಕಮೆಂಡೇಶನ್. ಸೊ ಇದು 10 ವರ್ಷಕ್ಕಿಂತ ಜಾಸ್ತಿ ಗಿಡಗಳಿಗಿದ್ರೆ ಇದು ಯೂಶಲಿ ಎಲ್ಲರಿಗೂ ಏನಾಗುತ್ತೆ ಅಂತಂದ್ರೆ ತುಂಬಾ ಫಸಲು ಬಂದಿರೋ ಗಿಡಗಳೇ ಜಾಸ್ತಿ ಇರೋದ್ರಿಂದ 10 ವರ್ಷದ ಮೇಲಿನ ಗಿಡಗಳಿಗೆ ನಾವು ಅದನ್ನ ಶಿಫಾರಸನ್ನು ಮಾಡ್ತಾ ಇದ್ದೀವಿ. ಸರ್, 4 ನಮಸ್ತೆ ಸರ್.
ಫೋರ್ ಇಯರ್ ಇದ್ದಾಗ ಇದನ್ನ ಕಡಿಮೆ ಮಾಡ್ಕೊಡ್ಬೋದೇ ಹೆಂಗ್ ಸರ್? ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. 50% ಮಾಡಿ ಕೊಡ್ಬೋದು. ಕೊಡ್ಬೋದು. ಸರ್ ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಒಂದು ಮಾಹಿತಿ ಸರ್, ಈ ಕೊಟ್ಟಿಗೆ ಗೊಬ್ಬರ ಈಗ 4 ವರ್ಷದ ಸಸಿಗಳು ಸರ್ ನಂದು ಗಿಡಗಳು. ಈಗ ಏನ್ ಮಾಡಿದೀನಿ ಅಂದ್ರೆ ತಿಪ್ಪೆ ಗೊಬ್ಬರ ಖರೀದಿ ಮಾಡಿದೀವಿ ಸರ್. ಓಕೆ. ಡಂಪ್ ಮಾಡ್ಕೊಂಡಿದೀವಿ ಈಗ ತೋಟದಲ್ಲಿ ಇದೆ ಸರ್. ಈಗ ಏನು ಅಂದ್ರೆ ಒಬ್ರು ಯಾರ ಸಜೆಸ್ಟ್ ಮಾಡಿದ್ದು ಸರ್, ಅದನ್ನ ತಿಪ್ಪೆ ಗೊಬ್ಬರ ಈಗ ಆದಷ್ಟು ನೆರಳಲ್ಲೇ ಹಾಕ್ಸಿದೀನಿ ಸರ್. ಗರಿ ಮುಚ್ಚಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಟ್ರೈಕೋಡರ್ಮಾ ಒಂದು ಮತ್ತೆ ಇನ್ನೊಂದು ಮೆಡಿಸಿನ್ ಇದೆ ಹೇಳಿದ್ರು ಸರ್, ಔಷಧಿ ಸೂಡೋಮೋನಾಸ್ ಸರ್. ಸರ್ ಅದನ್ನ ಮತ್ತೆ OWDC ಮಿಕ್ಸ್ ಮಾಡಿ ನೀರಲ್ಲಿ ಪ್ರಿಪರೇಷನ್ ಮಾಡಿ ಸಿಂಪಡಣೆ ಮಾಡ್ರಿ ಅಂದ್ರು. ಅದ್ರ ಅಷ್ಟು ನನಗೆ ಪರ್ಟಿಕ್ಯುಲರ್ ಅನ್ಸ್ಲಿಲ್ಲ ಸರ್. ಅದ್ರ ಬಗ್ಗೆ ತಮ್ಮ ಸಜೆಷನ್ಸ್ ಇದ್ರೆ ಸ್ವಲ್ಪ ನೋಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಸರ್. ಖಂಡಿತ ಮಾಡ್ಬೋದು. ಕೊಟ್ಟಿಗೆ ಗೊಬ್ಬರನ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಕೊಳ್ತಿರುತ್ತೆ ಅಂದ್ರೆ ಕೊಳ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕಕ್ಕಿನ್ನೂ ಒಂದು 15 ದಿವಸದ ಮುಂಚೆ ಎನ್ರಿಚ್ ಮಾಡ್ಬೇಕು. ಈ ತರ ಏನಪ್ಪಾ ಅಂತಂದ್ರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅವುಗಳನ್ನ ಪ್ರತಿ ಒಂದು ಕ್ವಿಂಟಾಲ್ ಗೊಬ್ಬರಕ್ಕೆ 1 kg ಎರಡನ್ನು ಅವುಗಳನ್ನ ನೀವು ಪೌಡರ್ ರೂಪದಲ್ಲಿದ್ರೆ ಅದನ್ನ ಲಿಕ್ವಿಡ್ ಮಾಡಿ ಬೇಕಾದ್ರೂ ಕೊಡ್ಬೋದು, ಅಥವಾ ಪೌಡರ್ ರೂಪದಲ್ಲಿ ಹಾಗೇನೆ ಎರಿಸ್ಬೋದು. ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನ ನೀವು ಒಂದು 8 ರಿಂದ 10 ದಿವಸ ಬಿಟ್ರೆ ಏನಾಗುತ್ತೆ, ಅದ್ರ ಮೇಲೆ ಬೂಸು ತರ ಬೆಳೀತದೆ, ಅಂದ್ರೆ ಆ ಫಂಗಸ್ ಬೆಳೀತಾ ಹೋಗುತ್ತೆ. ಅದಾದ ನಂತರ ಏನ್ ಮಾಡ್ಬೋದು, ಅದನ್ನ ನೀವು ಗಿಡಗಳಿಗೆ ಕೊಟ್ರೆ ಖಂಡಿತವಾಗಿಯೂ ಸಹ ಬಹಳ ಒಳ್ಳೆ ಎನ್ರಿಚ್ಡ್ ಗೊಬ್ಬರ ಆಗುತ್ತೆ. ಒಳ್ಳೆ ಎನ್ರಿಚ್ಡ್ ಗೊಬ್ಬರ. ಆಮೇಲೆ ದಯವಿಟ್ಟು ಇದನ್ನ ಜಾಸ್ತಿ ಮಾಡಿ ಬಳಕೆ ಎಲ್ಲಾ ರೈತರು. ಏನಪ್ಪಾ ಅಂದ್ರೆ ಈ ತರ ಒಂದು ಜೈವಿಕ ಗೊಬ್ಬರಗಳು ಇದಾವಲ್ಲ, ಇವನ್ನ ಜಾಸ್ತಿ ಬಳಕೆ ಮಾಡಿದಾಗ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯ್ತವೆ. ಅಣಬೆ ರೋಗ ಬರೋದು ಕಡಿಮೆ ಆಗುತ್ತೆ. ಆಮೇಲೆ ಗಿಡಗಳಿಗೆ ರೋಗ ಮತ್ತೆ ಬರ ನಿರೋಧಕ ಶಕ್ತಿ ಬರುತ್ತೆ. ಮತ್ತೆ ವೈಡ್ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಗಿಡಗಳಿಗೆ ಬರುತ್ತೆ. ಸೊ ಇವು ಜೈವಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ತಾಕತ್ತಿದ್ದು. ದಯವಿಟ್ಟು ಅದನ್ನ ಮಾಡಿ. ಸರ್ ಅಂದ್ರೆ ಸರ್ ಈಗ ಇದನ್ನ ಈ ತಕ್ಷಣನೇ ಮಾಡ್ಬೋದಾ ಅಥವಾ ಅಂಚು ಅಂದ್ರೆ ಹಾಕುವಾಗ ತೋಟಕ್ಕೆ ಹಾಕುವಾಗ ಮಾಡ್ಬೇಕಾ ಸರ್? ಇದನ್ನ ಹಾಕುವಾಗ ಮಾಡಿದ್ರೆ ಒಳ್ಳೇದು. ಈಗ ಹಾಕಿದ್ರೆ ನಾವು ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ಲ, ಅದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡ್ಲಿಲ್ಲ ಮತ್ತೆ ಶೇಡ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಕುವಾಗ 15 ದಿವಸ ಮುಂಚೆ ಮಾಡಿ ಹಾಕಿದ್ರೆ ತೊಂದರೆ. ಸರ್ ಈಗ ತಾತ್ಕಾಲಿಕವಾಗಿ ಮಣ್ಣನ್ನ ಮುಚ್ಚಿಸಿ ಬಿಡ್ಬೋದಾ ಸರ್ ಅದಕ್ಕೆ? ಖಂಡಿತ ಮಾಡಿ. ಮಣ್ಣು ಮುಚ್ಚಿ ಗರಿ ಹಾಕಿ ಬಿಟ್ಬಿಡಿ, ಏನಾಗಲ್ಲ. ಸರ್ ಅದು ಇದು ಪ್ರಮಾಣ ಇನ್ನೊಮ್ಮೆ ಹೇಳಿ ಸರ್, ನೋಟ್ ಮಾಡ್ಕೊಳ್ತೀವಿ. ಪ್ರತಿ 1 ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರಕ್ಕೆ ಅಥವಾ 1 ಕ್ವಿಂಟಾಲ್ ಇದಕ್ಕೆ ನಾವು 1 kg ಟ್ರೈಕೋಡರ್ಮಾ ಅಥವಾ 1 kg ಸೂಡೋಮೋನಾಸ್. ಎರಡರಲ್ಲಿ ಒಂದು ಸರ್ ಇದು? ಎರಡು ಹಾಕಿದ್ರು ಏನು ಸಮಸ್ಯೆ ಇಲ್ಲ. ಸರ್ ಇದು OWDC ಏನ್ ಬಳಸೋದು ಬೇಡ ಸರ್ ಇದಕ್ಕೆ? ಅದು ಏನು ಅಂತ ಗೊತ್ತಿಲ್ಲ ಸರ್, ಬಟ್ ಯಾರೋ ಹೇಳಿದ್ದನ್ನ ಕೇಳ್ತಾ ಇದೀನಿ ಸರ್ ತಮ್ಮಲ್ಲಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲದನ್ನ ಹಾಕ್ತಾರೆ, ಬಟ್ ಇವೆರಡು ಹಾಕಿದ್ರೆ ಸಾಕು. ಎಲ್ಲಿ ಬಳಸ್ಬೇಕು ಅಂದ್ರೆ ಸಿಪ್ಪೆ ಅಥವಾ ಯಾವ್ದು ಗರಿ ಅಲ್ಲಿ ನಮಗೆ ಕೊಳೆಯೋದು ಸ್ವಲ್ಪ ಲೇಟ್ ಆಗಿರುತ್ತಲ್ಲ, ಅಂತ ಪ್ರಮಾಣದಲ್ಲಿ ಅಲ್ಲಿ ಹಾಕಿದ್ರೆ ಅದು ಅನುಕೂಲ ಆಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಇವಾಗ ಕೌಡಂಗ್ ಫಿಟ್ ಮಾಡ್ಸಿದೀವಿ ಸರ್ ನಾವು. ಏನ್ ಮಾಡಿದ್ರಿ? ಕೌಡಂಗ್ಗೆ ಫಿಟ್ ಮಾಡ್ಸಿದೀವಿ ಸರ್. ಫಿಟ್ ಮಾಡಿಸಿ ಅದನ್ನ ನೀಟಾಗಿ ಅಲ್ಲಿ ಸ್ಟೋರ್ ಆಗ್ತದೆ ಸರ್. ಅದಕ್ಕೇನೆ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕ್ಬಿಟ್ಟು ಅದಾದ್ಮೇಲೆ ಎತ್ತಾಕ್ಸ್ಬೋದೇ ಹೆಂಗೆ ಅಂತ? ಖಂಡಿತ ಮಾಡ್ಬೋದು. ಆದ್ರೆ ನಾನು ಹೇಳಿದ್ನಲ್ಲ, ಅದು ಎತ್ತಾಕೋ ಸಮಯದಲ್ಲಿ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಅನುಕೂಲ. ಓಕೆ ಸರ್. ಅದೇ ನೀರಿಗೆ ಒಂದು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಒಳಗಡೆ ಎಲ್ಲ ಹಾಕ್ಬಿಟ್ರೆ ಬೆಸ್ಟ್ ಅಂತ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಏನಾದರೂ ಮಾಹಿತಿ ಬೇಕಾದ್ರೆ ರೈತ ಬಾಂಧವರು, ನಾನು ಆಗ್ಲೇ ಹೇಳಿದ್ನಲ್ಲ, ವಿಡಿಯೋಸ್ ತುಂಬಾ ಇದಾವೆ, ಅಲ್ಲಿ ಬೇಕಾದ್ರೂ ನೀವು ಮಾಹಿತಿ ತಗೋಬಹುದು. ಬಹಳ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿದ್ರಿ, ಒಳ್ಳೆ ಸಜೆಷನ್ನು. ಏನೇ ಮಾಹಿತಿ ಇದ್ರೆ ಬೇಕಾದ್ರೆ ನಾನು ಈಗ ಕಮೆಂಟ್ ಬಾಕ್ಸಲ್ಲಿ ನನ್ನ ನಂಬರು ಸಹ ಹಾಕಿರ್ತೀನಿ. ಆ ನಂಬರಿಗೆ ನೀವು ಏನೇ ಇದ್ರೂ ಸ್ಪೆಸಿಮನ್ನು ಫೋಟೋ ಹೊಡೆದು ಹಾಕ್ರಿ.
ಅಡಿಕೆದು ಏನೇ ಯಾವುದೇ ಇದಿದ್ರು ಸಹ ಫೋಟೋ ಹೊಡೆದು ನಿಮ್ಮ ಹೆಸರು ಮತ್ತು ಊರ ಹೆಸರು ಹಾಕಬೇಕು. ಹಾಕಿದರೆ ಖಂಡಿತವಾಗ್ಲೂ ನಾನು ರೈತ ಬಾಂಧವರಿಗೆ ನಾನು ರಿಪ್ಲೈ ಮಾಡ್ತೀನಿ, ವಾಪಸ್ ರಿಪ್ಲೈ ಮಾಡಿ ಅದು ಏನಾಗಿದೆ ಅಂತ. 9483426955 ನನ್ನ ನಂಬರ್ ಇದೆ, ಹಾಕಿದ್ದೀನಿ. ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಫೋಟೋ ಹೊಡೆದು ಹಾಕಿ, ಅಡಿಕೆದು ಏನೇ ಸಮಸ್ಯೆ ಇದ್ರು. ಬಟ್ ಅದ್ರ ಜೊತೆಗೆ ನಿಮ್ಮ ಹೆಸರು ಊರ ಹೆಸರನ್ನ ಹಾಕಲೇಬೇಕು ಖಂಡಿತ. ಅದನ್ನ ಹಾಕಿದರೆ ಖಂಡಿತ ಏನಿತ್ತು ಅದರ ರಿಪ್ಲೈನ ನಾನು ಮಾಡ್ತೇನೆ. ಥ್ಯಾಂಕ್ ಯು ರಾಜೇಶ್. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ICR ತರಳಬಾಳು KVK ಮುಖ್ಯ ವಿಜ್ಞಾನಿಯಾಗಿರುವಂತಹ ತೋಟಗಾರಿಕಾ ವಿಜ್ಞಾನಿಗಳು ಡಾಕ್ಟರ್ ಬಸವನಗೌಡ ಸರ್ ಅವರಿಗೆ ICL ಕಂಪನಿ ಕಡೆಯಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಸುಮಾರು 1 ಗಂಟೆಗಳ ಕಾಲ ಒಂದು ಅಡಿಕೆ ಬೆಳೆಯ ಒಂದು ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರವಾಗಿ ಮತ್ತೆ ಕಂಪನಿ ಕಡೆಯಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಏನೇ ಪ್ರಶ್ನೆ ಇದ್ರೂ ರೈತರು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಒಂದು ವಿಡಿಯೋನ ನಾವು ಫೇಸ್ಬುಕ್ ಅಲ್ಲಿ ಸಹ ಶೇರ್ ಮಾಡ್ತೀವಿ, ಅಲ್ಲೂ ಸಹ ಇನ್ನೊಮ್ಮೆ ನೀವು ಕೇಳ್ಬೋದು. ಮತ್ತೆ ಇದನ್ನ ಲಿಂಕ್ ನಾವು ವಾಟ್ಸಪ್ ಅಲ್ಲೂ ಶೇರ್ ಮಾಡ್ತೀವಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವರು ಸಹ ಈ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಕೇಳ್ಬೋದು. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಪ್ರೊವೈಡಿಂಗ್ ದ ಆಪರ್ಚುನಿಟಿ ಅಂಡ್ ಆಲ್ಸೋ ತುಂಬಾ ಜನಕ್ಕೆ ರೈತರು ನನ್ನ ಇಂಟ್ರಾಕ್ಟ್ ಮಾಡಿದ್ದೀರಾ, ಬಹಳ ಸಂತೋಷ. ಯಾಕಂದ್ರೆ ರೈತರ ಜೊತೆ ಮಾತಾಡ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರವರ ಒಪಿನಿಯನ್ ಶೇರ್ ಮಾಡೋದು ಅಂತ ಹೇಳಿ. ನಾನು ನಂಬರು ಕೊಟ್ಟಿದ್ದೀನಿ, ಏನೇ ಇದ್ರೂ ಸಹ ಇವನ್ ವಾಟ್ಸಪ್ ಅಲ್ಲೂ ಸಹ ನೀವು ಶೇರ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.